ರೂಪಾ ಅವರೇ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮಾಗಿ. ನಿಮ್ಮ ಫಿಲ್ಮ್ ಮೇಕಿಂಗ್ ಜರ್ನಿ ಸುಮಾರು 2010 ಆ ಟೈಮ್ ಫ್ರೇಮಲ್ಲಿ ಶುರುವಾಯಿತು ಅಂತ ಹೇಳ್ಬೋದಾ? ಹಾಂ. ಈಗ 2024 ಕೆಂಡ ಜುಲೈ 26ನೇ ತಾರೀಕು ಬಿಡುಗಡೆ ಆಗೋದಿದೆ. ನೀವು ಅದರ ನಿರ್ಮಾಪಕರು ಅಲ್ವಾ? ಹಾಗಾಗಿನೇ ಫ್ರಮ್ ದಿ ಮೇಕರ್ಸ್ ಆಫ್ ಗಂಟು ಮೂಟೆ ಅಂತ ಬರುತ್ತೆ. ನನ್ನ ಪ್ರಶ್ನೆ, ಇನ್ ಅ ಜರ್ನಿ ವಿಚ್ ಹಸ್ ಸ್ಪ್ಯಾನ್ ಅಬೌಟ್ 14-15 years, ಗಂಟು ಮೂಟೆಯೇ ಪ್ರಾಯಶಃ ಮಾರ್ಕೆಟಿಗೆ ರೂಪಾರಾವ್ ಅವರ ಜರ್ನಿಯಲ್ಲಿ ಒಂದು ಹೈಲೈಟ್ ಅಲ್ವಾ? ಬಟ್ ಗಂಟು ಮೂಟೆಯ ಅಸೋಸಿಯೇಷನ್ ಆಫ್ಟರ್ 14-15 years ಈ ಜರ್ನಿಯಲ್ಲಿ, ಹೌ ಡು ಯು ಲುಕ್ ಅಟ್ ದಟ್ ರೂಪಾರಾವ್ ಸ್ಟಿಲ್ ಬೀಯಿಂಗ್ ಸಿನಾನಿಮಸ್ ವಿತ್ ಗಂಟು ಮೂಟೆ ಫಾರ್ ಕನ್ನಡ ಆಡಿಯನ್ಸ್? ನ್ಯಾಷನಲಿ ಅಥವಾ ಹೊರಗಡೆ ಎಲ್ಲ ಹೋದಾಗ ದೇ ಥಿಂಕ್ ಐ ಆಮ್ ದಿ ಅದರ್ ಲವ್ ಸ್ಟೋರಿ ರೂಪಾರಾವ್. ಸೊ ಡಿಪೆಂಡಿಂಗ್ ಆನ್ ದಿ ಆಡಿಯನ್ಸ್ ದಟ್ ವಿ ಆರ್ ಟಾಕಿಂಗ್ ಟು ಅಷ್ಟೇ. ಸೊ ಇಲ್ಲಿ ಕನ್ನಡ ಆಡಿಯನ್ಸಿಗೆ ಗಂಟು ಮೂಟೆ ಚೆನ್ನಾಗಿ ಗೊತ್ತಿದೆ, ಅದರ್ ಲವ್ ಸ್ಟೋರಿ ಅಂದರೆ ಗೊತ್ತಿರಲ್ಲ. ಅಥವಾ ಐ ಕಾಂಟ್ ಪುಟ್ ವಿಷ್ಣುವರ್ಧನ್ ಅದು ಕೋ ಡೈರೆಕ್ಟರು, ಇಟ್ ಡಸಂಟ್ ವರ್ಕ್ ದಟ್ ವೆಲ್. ಸೊ ಆ್ಯಂಡ್ ಆಲ್ಸೋ ಅಮಿಯುಕ್ತಿಯಿಂದ ಗಂಟು ಮೂಟೆ ಬಂದಿತ್ತು. ಸೊ ಐ ಕ್ಯಾನ್ ಫ್ರೀಲಿ ಯೂಸ್ ದಟ್. ಅದರ್ ಲವ್ ಸ್ಟೋರಿ ನಾನು ಕೋ ಪ್ರೊಡ್ಯೂಸರ್, ಸೆಕೆಂಡ್ ಪ್ರೊಡ್ಯೂಸರ್, ಸೊ ಐ ಕಾಂಟ್ ಫ್ರೀಲಿ ಯೂಸ್ ದಟ್. ಸೊ ಅದಕ್ಕೋಸ್ಕರ ವಿ ರಿಫ್ರೈನ್ಡ್ ಇಟ್ ಟು ಮೇಕರ್ಸ್ ಆಫ್ ಗಂಟು ಮೂಟೆ. ಶೋರ್. ಕೋವಿಡ್ ಬಂತು, ಅದೆಲ್ಲವೂ ಸರಿನೇ. ಬಟ್ ಅಟ್ ದಿ ಸೇಮ್ ಟೈಮ್ ಇದೊಂದು ಕೆಟ್ಟ ಪ್ರಶ್ನೆ, ಕ್ಷಮಿಸಿ ಅದಕ್ಕೆ. ಬಟ್ ಡು ಯು ಫೀಲ್ ಯು ಕುಡ್ ಹ್ಯಾವ್ ಬೀನ್ ಸ್ಲೈಟ್ಲಿ ಮೋರ್ ಪ್ರೊಲಿಫಿಕ್ ಇನ್ ಯುವರ್ film making in terms of the number of films that you could have done in this? Bad question, but I just want to know how you look at it. See, quantity over quality, quality over quantity ide, but is that how you look at it? No, see, as a writer director, I may not have done anything in Kannada film industry, but I wrote and directed a documentary for German TV Arte in 2022. We set up an animation studio 2 years ago, and we are doing a lot of work there, and we are also writing an animation feature film. So ಅದಕ್ಕೆ ಟೈಮ್ ಹಿಡಿಯುತ್ತೆ ರೈಟಿಂಗ್. ಆ್ಯಂಡ್ ಆಲ್ಸೋ ಐ ರೋಟ್ ಅ ವೆಬ್ ಸೀರೀಸ್ ಇನ್ ಬಿಟ್ವೀನ್ ಕೋವಿಡ್ ಟೈಮಲ್ಲಿ. ಅದು ವಿ ಪಿಚ್ಡ್ ಇಟ್ ಟು ಲಾಟ್ ಆಫ್ OTTs. ಅಟ್ ಸಮ್ ಪಾಯಿಂಟ್ ಕನ್ನಡ ಕಂಟೆಂಟ್ ಈಗ ಮಾಡ್ತಾ ಇಲ್ಲ ಅನ್ನೋ ಕಡೆ ನಿಂತು ಹೋಯ್ತದು. ವಿಚ್ ಇಸ್ ಅಸ್ಮಿನ್? ಇಲ್ಲ, ಅದು ಮೈಸೂರು ರೋಡ್ ಅಂತ ಇನ್ನೊಂದು. ಮೈಸೂರು ರೋಡ್. ಹಾಂ, ಐ ಜಸ್ಟ್ ಸೆಡ್ ಔಟ್ ದ ಟೈಟಲ್ ನಾವು. ಅಸ್ಮಿನ್ ನಾನು ಫೀಚರೇಟ್ ಮಾಡಿದ್ದದು. ಬಿಕಾಸ್ ನಾನು ಪ್ರತಿ ವರ್ಷ ಐ ವಾಂಟ್ ಟು ಕೀಪ್ ಡೂಯಿಂಗ್ ಸಮಥಿಂಗ್. ನಂದು ಕ್ರಾಫ್ಟ್ ನನಗೆ ಭಯ, ನನಗೆ ಬಿಕಾಸ್ ಐ ಫೀಲ್ ವೆರಿ ಅಟ್ ಹೋಮ್ ಆನ್ ಸೆಟ್. ಮಾಡಿಲ್ಲ ಅಂದರೆ ನನಗೊಂಥರ ಐ ಸ್ಟಾರ್ಟ್ ಫೀಲಿಂಗ್ ವೆರಿ ಲಾಸ್ಟ್ ಹೊರಗಡೆ. ಸೊ ಅಸ್ಮಿನ್ ನಾನು 2021 ಪುನೀತ್ ರಾಜ್ಕುಮಾರ್ ಅವರು ಒಂದು ಆ್ಯಂಥಾಲಜಿಗೋಸ್ಕರ ರೀಚ್ ಔಟ್ ಮಾಡಿದರು. 4 ಜನ ನಾವು ಡೈರೆಕ್ಟರ್ಸು 4 ಡಿಫ್ರೆಂಟ್ ಕಥೆನ ಒಟ್ಟಿಗೆ ತೊಗೊಂಬರೋದು ಅನ್ನೋ ಥರ. ಅವಾಗ ಆ್ಯಂಥಾಲಜಿ ಸ್ವಲ್ಪ ತುಂಬ ಚಾಲ್ತಿಯಲ್ಲಿತ್ತು. ಅದು ನಾವು ಪಿಚ್ ಮಾಡ್ತಿದ್ದ ಸ್ವಲ್ಪ ದಿವಸದಲ್ಲೇ ವಿ ಆಲ್ ಹರ್ಡ್ ಬ್ಯಾಡ್ ನ್ಯೂಸ್. ಸೊ ದಟ್ ನಿಡ್ ಗೋ ಎನಿವೇರ್. ಸೊ ಬಟ್ ಆ ಕಥೆ ಬರೆದಿಟ್ಕೊಂಡಿದ್ದೆ, ನಂಗೆ ಆ ಕಥೆ ಮಾಡಬೇಕು ಅಂತಿತ್ತು. ಸೊ ಐ ವೆಂಟ್ ಅಹೆಡ್ ಆ್ಯಂಡ್ ಅಮಿಯುಕ್ತಿ ಮೂಲಕನೇ ವಿ ಪ್ರೊಡ್ಯೂಸ್ಡ್ ಇಟ್ ಆ್ಯಂಡ್ ವಿ ಮೇಡ್ ದ ಫಿಲ್ಮ್. ಇಟ್ಸ್ ಅ 45-46 minute ಫಿಲ್ಮ್. ಸೊ ಇಟ್ ಈಸ್ ಶಾರ್ಟ್ ಫಿಲಮು ಆಗಲ್ಲ, ಫೀಚರ್ ಫಿಲಮು ಆಗಲ್ಲ. ತುಂಬ ಜನ ಹೇಳಿದ್ರು ಆ್ಯಡ್ ಮಾಡಿ ಫೀಚರ್ ಮಾಡಿಬಿಡು ಅಂತ. ಬಟ್ ನಾನು ಅದನ್ನು ಬರೆದಿದ್ದೆ. ಇಟ್ಸ್ ಆ್ಯಕ್ಚುಲಿ ಟೈಮ್ ಟ್ರಾವೆಲ್, ಮಾರ್ನಿಂಗ್ ಟು ಈವ್ನಿಂಗ್ ನಡೆಯುವಂಥ ಕಥೆ, ಅದ್ರ ಜೊತೆಯಲ್ಲಿ ಇರಬೇಕು. ಸೊ ನಾನು ಸುಮ್ಮನೆ ಅನ್ನೆಸೆಸರಿ ಏನೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಸೊ ವಿ ಜಸ್ಟ್ ಡಿಡ್ ಇಟ್ ಆ್ಯಂಡ್ ವಿ ಡಿಡ್. ಫೆಸ್ಟಿವಲ್ ರೌಂಡ್ಸ್ ಆಗಿದೆ, 13 ಅವಾರ್ಡ್ ಬಂದಿದೆ ಅದಕ್ಕೆ. ಇಟ್ಸ್ ಡೂಯಿಂಗ್ ಸ್ಟಿಲ್. ರೀಸೆಂಟಾಗಿ ಸ್ಪೇನ್ನ ಸೆಲೆಕ್ಟ್ ಆಗಿತ್ತು. ಇಟ್ಸ್ ಡೂಯಿಂಗ್ ಇಸ್ ಫೆಸ್ಟಿವಲ್ ರೌಂಡ್. ಅದು ಮುಗೀತು ಅಂತ ನನಗೆ ಯಾವಾಗ ಅನ್ಸುತ್ತೆ, ಐ ಟ್ರೈ ಟು ರೀಚ್ ಔಟ್ ಟು ಸಮ್ OTTs ಅಥವಾ ಥಿಯೇಟರ್ ಅಂತೂ ರಿಲೀಸ್ ಮಾಡೋದಿಲ್ಲ. ಸೊ ಅದು ಅಸ್ಮಿನ್ ಆಯಿತು, ಆ್ಯನಿಮೇಷನ್ ಸ್ಟುಡಿಯೋ ಆಯಿತು, ಆ್ಯಂಡ್ ದೆನ್ ಕೆಂಡ ಪ್ರೊಡ್ಯೂಸ್ ಮಾಡಿದ್ದು. ಸೊ ಐ ಆಮ್ ನಾಟ್ ದಟ್ ಪ್ರೊಡ್ಯೂಸರ್ ಹೂ ವಿಲ್ ಜಸ್ಟ್ ಆಫೀಸಲ್ಲಿ ಕೂತ್ಕೊಂಡು ಬೇರೆ ಯಾರು ನೋಡ್ಕೋತಾರೆ. ನಾನು ಎವ್ರಿ ಡೇ ಐ ವಾಸ್ ದೇರ್ ಆನ್ ದ ಸೆಟ್. ಸೊ ಟ್ಯಾಕ್ಸಿಂಗ್ ಅದು. ಸೊ ಅದನ್ನೆಲ್ಲ ರಿಕವರ್ ಮಾಡ್ಕೊಂಡು ಇವಾಗ ಕೆಂಡ ರಿಲೀಸ್ ಆದಮೇಲೆ ಐ ಹ್ಯಾವ್ ಮೈ ಸ್ಕ್ರಿಪ್ಟ್ ರೆಡಿ ವಿಚ್ ಐ ಕಾಂಟ್ ವೆಯ್ಟ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ವಿಲ್ ಹ್ಯಾಪನ್. ಐ ನೋ ತುಂಬ ಗ್ಯಾಪ್ ಕೊಟ್ಬಿಟ್ರಿ, ತುಂಬ ಜನ ಹೇಳಿದ್ರು. ಬಟ್ ಬೇರೆ ಏನೇನೋ ಮಾಡ್ತಾ ಇದ್ದೆ ನಾನು, ಹಂಗೆ ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ನಿಮಗೆ ಕಾಣಲಿಲ್ಲ ಅಷ್ಟೇ. ಆ್ಯಸ್ ಅ ರೈಟರ್ ಡೈರೆಕ್ಟರ್ ಸಿನಿಮಾ ಮಾಡಿ ಹೊರಗಡೆ ಸಿನಿಮಾ ತೊಗೊಂಬಂದಾಗಷ್ಟೇ ಕೆಲಸ ಮಾಡ್ತಿದ್ರಂತಲ್ಲ, ಬೇರೆ ಏನೇನೋ ನಡೀತಾ ಇರೋದು. ಐ ಆಮ್ ಆಲ್ಸೋ ಪ್ರೊಡ್ಯೂಸರ್. ಸೊ ಯಾ, ಆ್ಯಂಡ್ ವೆರಿ ಸೂನ್. ಬಟ್ ಅವೆಲ್ಲವೂ ನಿಮ್ಮ ಪ್ರೈಮರಿ ಥರ್ಸ್ಟ್ ಆಫ್ being a writer director or filmmaker, adu it won't quench that alva? Definitely not, and I am suffering it. Literally, like I have lost weight if you visibly see it. I am suffering it, but this needs to be done too. So ನಾನು ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಆ ಥರ ನನ್ನ ಮೈಂಡಲ್ಲಿ. ಅಂದರೆ ನಮ್ಮ ಟೀಮ್ಗೆ ನಾನು ಮಾಡಿಲ್ಲ ಇನ್ಯಾರು ಮಾಡ್ತಾರೆ. ಜೊತೆಯಲ್ಲಿ
ಈ ಕಥೆ ನಂಗೆ ತುಂಬ ಇಷ್ಟ ಆಯಿತು, ಇದನ್ನು ಹೇಳಬೇಕು ಅದು ಕೂಡ. ಆ್ಯಂಡ್ ನಾವೇ ಪ್ರೊಡ್ಯೂಸ್ ಮಾಡೋದು ಅಂತ ಆದಮೇಲೆ ಸೊ ಇಟ್ಸ್ ದ ಡೇ ಟು ಡೇ ಕೂಡ ನಾನು ಇನ್ವಾಲ್ವ್ ಆಗಿದೆ. ಸೊ ಆ ಗ್ಯಾಪಲ್ಲಿ ಕೆಲವೊಂದು ಸತಿ ಅವನು ಸಹದೇವ್ ನನ್ನ ಮುಖ ನೋಡಿ ನೀನು ಬರ್ಬೇಡ ಹೋಗಮ್ಮ, ಬಿಕಾಸ್ ನಂಗೆ ಮಾನಿಟ್ರ್ ಹತ್ರ ಹೋಗೋ ಥರ ಅನಿಸ್ತಾ ಇರತ್ತೆ ಸೆಟ್ಟಲ್ಲಿದ್ದಾಗ. ಸೊ ಎಷ್ಟೋ ಸತಿ ನಾನು ಸ್ಟುಡಿಯೋಲಿ ಕೂತ್ಕೊಂಡು ಬಟ್ ಅದೇ ನಡೀತದೆ ಅದೇ ಮೈಂಡ್ ಓಡ್ತಾ ಇರೋದು. ಸೊ ಐ ವಾಸ್ ಆನ್ ದ ಸೆಟ್. ಸೊ ಈಗ ಐ ಹ್ಯಾವ್ ಮೈ ಸ್ಕ್ರಿಪ್ಟ್ ರೆಡಿ, ಐ ಕಾಂಟ್ ವೇಟ್. ಸೊ ಹೋಪ್ಫುಲಿ ಇದಕ್ಕೂ ಮುಂದಕ್ಕೂ ತುಂಬ ಗ್ಯಾಪ್ ಇರಲ್ಲ. ನನಗೆ ಬಿಟ್ಟರೆ ನಾನು 10 ಸಿನಿಮಾ ಒಟ್ಟಿಗೆ ಡೈರೆಕ್ಟ್ ಮಾಡ್ತೀನಿ. ಕೆಂಡ ಇದು ಇಂಡೋ ಜರ್ಮನ್ ಪ್ರೊಡಕ್ಷನ್ ಅಂತ ಕೂಡ ಇದೆ. ಇದು ಈ ಸಂದರ್ಶನವನ್ನ ನೋಡ್ತಿರೋರಿಗೆ ಸಹಾಯವಾಗಲಿ ಅಂತ. ಹೌ ಟು ಗೆಟ್ ಇನ್ ಟು ಸಚ್ ಅ ಕೊಲಾಬರೇಷನ್ ಅಂಡ್ ದೆನ್ ಆ ಕೊಲಾಬರೇಷನ್ನ ಕ್ಲಾಸಸ್ ಏನು? ಡಸ್ ಇಟ್ ಜಸ್ಟ್ ಹೆಲ್ಪ್ ಇನ್, ಅಫ್ಕೋರ್ಸ್ ಹೋಪ್ಫುಲಿ ಹಣವನ್ನು ಕೊಟ್ಟಿರ್ತಾರೆ, ಅದು ಅಲ್ಲದೆ ಎಕ್ಸಿಬಿಷನ್ ಕೂಡ ಇಂಟರ್ನ್ಯಾಷನಲ್ ಲೆಟ್ಸ್ ಸೇ ಜರ್ಮನಿಯಲ್ಲಿ ಆಗತ್ತಾ? ಇದ್ರಲ್ಲಿ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಥವಾ ವಾಟ್ ಆರ್ ದಿ ಫಸ್ಟ್ ಸ್ಟೆಪ್ಸ್, ಅದ್ರ ಬಗ್ಗೆ ಹೇಳಕ್ಕಾಗುತ್ತೆ? ಐ ಥಿಂಕ್ ಇವಾಗ ರೀಸೆಂಟಾಗಿ ಕಾನ್ಸಲ್ಲಿ ಫಿಲ್ಮ್ ವಿನ್ ಆಯಿತು, ಅದು ಕೂಡ ಇಂಡೋ ಫ್ರಾನ್ಸ್ ಆ್ಯಂಡ್ ಐ ಥಿಂಕ್ 4 ಡಿಫ್ರೆಂಟ್ ಯುರೋಪಿಯನ್ ಕಂಟ್ರೀಸ್ ಕೊಲಾಬ್ರೇಷನ್ ಅದು. ಸೊ ದೇರ್ ವಿಲ್ ಬಿ ವೆನ್ ಐ ಲುಕ್ ಅಟ್ ಹರ್ ಜರ್ನಿ, ಅವರು ಫಸ್ಟ್ ಬರ್ಲಿನಿಗೆ ಹೋದರು ಆಸ್ ಅ ಯೂನಿಟ್ ವಿತ್ ಸಮಥಿಂಗ್. ಅಲ್ಲಿ ಪ್ರೋಗ್ರಾಮರ್ಸ್ನ ಮೀಟ್ ಮಾಡಿರ್ತಾರೆ, ಸಮಥಿಂಗ್ ಮಸ್ಟ್ ಹ್ಯಾವ್ ಕ್ಲಿಕ್ಡ್ ಆ್ಯಂಡ್ ಫ್ರಮ್ ದೇರ್ ಇಟ್ ಮಸ್ಟ್ ಹ್ಯಾವ್ ಬಿಕಮ್ ವಾಟ್ ಇಟ್ ಬಿಕೇಮ್ ಟುಡೇ. ಸೊ ಅದೇ ಥರನೇ ನಮಗೆ ಕೂಡ ದೇರ್ ಇಸ್ ಆಲ್ವೇಸ್ ಅ ಟ್ರಿಗರ್ ಪಾಯಿಂಟ್. ಫಸ್ಟ್ ಕಾನ್ವರ್ಸೇಷನಲ್ಲಿ ವೆನ್ ಯು ಮೀಟ್ ಪ್ರೋಗ್ರಾಮರ್ಸ್, ಇಂಟರ್ನ್ಯಾಷನಲ್ ಫಿಲ್ಮ್ ಪ್ರೋಗ್ರಾಮರ್ಸ್, ಯು ವಿಲ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡ್ ಅವ್ರಿಗೇನು ಬೇಕು, ಅದು ನಮ್ಗೆ ಕೊಡೋಕ್ಕಾಗತ್ತಾ, ನಾವು ಕೊಡ್ತಾ ಇರೋದು ಅವ್ರಿಗೆ ಇಷ್ಟ ಆಗತ್ತಾ, ಅವರು ದುಡ್ಡು ಹಾಕ್ತಾ ಇದಾರೆ ಅಥವಾ ಬೇರೆ ಏನು ತರ್ಬೋದು ಆನ್ ಬೋರ್ಡ್, ಆ್ಯಂಡ್ ವೈ ವಿಲ್ ಎನಿಬಡಿ ವಾಂಟ್ ಟು ಅಸೋಸಿಯೇಟ್ ವಿತ್ ಅ ಫಿಲ್ಮ್. ಅವ್ರಿಗೆ ಸುಮಾರು ಜನಕ್ಕೆ ಕನ್ನಡ ಅಂತ ಫಿಲ್ಮ್ ಇಂಡಸ್ಟ್ರಿ ಇದೆ ಅಂತ ಗೊತ್ತಿಲ್ಲ, ಕನ್ನಡ ಫಿಲ್ಮ್ಗಳು ಮಾಡ್ತೀವಿ ಅಂತ ಗೊತ್ತಿಲ್ಲ, ಇಲ್ಲಿ ಒಂದು ವಾಟ್ ಈಸ್ ದ ಮಾರ್ಕೆಟ್ ಇದಕ್ಕೆ ಐಡಿಯಾ ಇಲ್ಲ. ಸೊ ಸ್ಲೋಲಿ ಇಟ್ಸ್ ಹ್ಯಾಪನಿಂಗ್ ನೌ ಬಿಕಾಸ್ ಆಫ್ ಮೂವೀಸ್ ದಟ್ ಹ್ಯಾವ್ ಬೀನ್ ಕಮಿಂಗ್, ಲೈಕ್ ಫೆಸ್ಟಿವಲ್ಗೆಲ್ಲ ಹೋಗ್ತಾ ಇದೆ. ಬಟ್ ಇಟ್ ಇಸ್ ಸ್ಟಿಲ್ ನಾಟ್ ಎನಫ್ ಅಲ್ಲ. ಸೊ ನಮಗೆ ಹೆಂಗಾಯಿತು ಅಂದರೆ, ಸಹದೇವ್ ಸ್ಟಡಿಡ್ ಇನ್ ನ್ಯೂಯಾರ್ಕ್ ಅಲ್ವಾ, ಅಲ್ಲಿ ಅಲುಮ್ನೈ ಅವರು. And she is part of the Joy, who is Killjoy Films producer. She is one of the alumni, and so he reached out to her. And so we had access. Actually, access is the main thing. Why can Ayan Mukherjee make a film with Karan Johar? Access, basically. Alva. Why can somebody else make a film with somebody? It's access. Why can Kalki become such a huge? Because director and producer are husband and wife. See, there are many various layers. ಸೊ ಆ ಆ್ಯಕ್ಸಸ್ ಬೇಕು. ಆ್ಯಕ್ಸಸ್ ಇಲ್ದವ್ರಿಗೆ ಹೆಂಗೆ ಆ್ಯಕ್ಸಸ್ ಶುರು ಮಾಡೋದು? ಫೆಸ್ಟಿವಲ್ಸ್ ಆರ್ ಲೈಕ್ ಅಲ್ಲಿ ಹೋಗಿ ಬರೀ ಇಟ್ಸ್ ನಾಟ್ ರೊಮ್ಯಾಂಟಿಕ್ ದಟ್ ನಾನು ಫೆಸ್ಟಿವಲ್ಗೆ ಹೋಗಿದ್ದೆ ID ಜೊತೆ ಫೋಟೋ ಹಾಕೊಳ್ಳೋದು, ಅದಲ್ಲ. ದೇರ್ ಆರ್ ಥಿಂಗ್ಸ್ ದಟ್ ಹ್ಯಾಪನ್ ಆ್ಯಂಡ್ ದೇರ್ ಆರ್ ಫೆಸ್ಟಿವಲ್ಸ್ ದಟ್ ಹ್ಯಾಪನ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ. ಯು ಶುಡ್ ಚೂಸ್ ವಿಚ್ ಇಸ್ ಗುಡ್. ಕೇರಳ ಫಿಲ್ಮ್ ಫೆಸ್ಟಿವಲ್, ದಟ್ಸ್ ಒನ್ ಆಫ್ ದ ಬೆಸ್ಟ್, ವೇರ್ ಲಾಡ್ ಆಫ್ ಹೊರಗಿಂದ ಬರ್ತಾರೆ ಬಿಕಾಸ್ ಕೇರಳ ಫಿಲ್ಮ್ಸ್ ಬಗ್ಗೆ ಅವ್ರಿಗೆ ಗೊತ್ತಿದೆ. ಸೊ ದೇ ಕಮ್, ಗುಡ್ ಪ್ರೋಗ್ರಾಮರ್ಸ್ ಕಮ್. ಸೊ ನೀವು ಮೀಟ್ ಮಾಡಬೇಕಾದ್ರೆ ಯಾರು ಗುಡ್ ಪ್ರೋಗ್ರಾಮರ್ ಅಲ್ಲ, ಬಿಕಾಸ್ ಅವರು ಕೂಡ ID ಫೋಟೋ ತೆಕ್ಕೊಳ್ಳೋರು ಇರ್ಬೋದಲ್ವಾ. ಸೊ ಯು ನೀಡ್ ಟು ನೋ ಇನ್ ದಟ್ ಇಂಟ್ರಾಕ್ಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಇದು ವರ್ಕ್ ಆಗತ್ತಾ, ಅವರು ದುಡ್ಡು ಹಾಕ್ತಿಲ್ಲ ಅಂದರೆ ಬೇರೆ ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ. ಸೊ ನಮಗಿಲ್ಲಿ ಇಟ್ಸ್ ನಾಟ್ ಫೈನಾನ್ಷಿಯಲ್ ಕೋ ಪ್ರೊಡಕ್ಷನ್, ಇಟ್ ಈಸ್ ಮೋಸ್ಟ್ಲಿ ಎಕ್ಸಿಬಿಷನ್ ಕೋ ಪ್ರೊಡಕ್ಷನ್, ವೇರ್ ಶೀಸ್ ಟೇಕನ್ ಇಟ್ ಟು ಫೆಸ್ಟಿವಲ್ಸ್ ಆ್ಯಂಡ್ ಬಿಕಾಸ್ ಅವ್ರದ್ದು ಫಿಲ್ಮ್ಸು ಆಸ್ಕರ್ಗೆಲ್ಲ ಹೋಗಿದೆ, ಬಾಫ್ತಾಗೆಲ್ಲ ಹೋಗಿದೆ. ಸೊ ಶಿ ಹ್ಯಾಸ್ ಆ್ಯಕ್ಸಸ್ ಅಲ್ವಾ. ಸೊ ದಟ್ ಆ್ಯಕ್ಸಸ್ ಇಸ್ ಇಂಪಾರ್ಟೆಂಟ್. ಇವಾಗ ಫೆಸ್ಟಿವಲಲ್ಲಿ 100 ಸಿನಿಮಾ ಹೋಗುತ್ತೆ, 1000 ಸಿನಿಮಾ ಹೋಗುತ್ತೆ. ನಿಮ್ಮ ಸಿನಿಮಾನ ಪ್ರೋಗ್ರಾಮರ್ಸ್ ನೋಡೋ ಥರ ಅಥವಾ ಜಡ್ಜ್ಗಳು ನೋಡೋ ಥರ ಹೆಂಗದು? ದೇರ್ ಶುಡ್ ಬಿ ಸಮಥಿಂಗ್. ಸೊ ದಿಸ್ ಈಸ್ ಸಮಥಿಂಗ್ ದಟ್ ಯಾರೂ ನನಗೆ ಇದು ಹೇಳ್ಕೊಟ್ಟಿಲ್ಲ, ನಾನು ಮಾಡ್ತಾ ಕಲ್ತಿರೋದು ಇದನ್ನು. ಸುಮಾರು ಸತಿ ನಾನು ಗೋವಾ ಫಿಲ್ಮ್ ಫೆಸ್ಟಿವಲ್ಗೆ ಹೋಗ್ತಾ ಇದ್ದೆ, ಬಿಕಾಸ್ ನನಗೆ ಗೊತ್ತಿತ್ತು ಅಲ್ಲಿ ಪ್ರೋಗ್ರಾಮರ್ಸ್ ಬರ್ತಾರೆ ಅಂತ. ಹೆಂಗೆ ಹೋಗಿ ಅಪ್ರೋಚ್ ಮಾಡೋದು ಗೊತ್ತಿಲ್ಲ. ಸೊ ನಾನು 100 ಮೇಲ್ ಮಾಡ್ತಾ ಇದ್ದೆ ಇರೋ ಪ್ರೋಗ್ರಾಮರ್ಸಿಗೆಲ್ಲ, ಯಾವುದೋ 1-2 ರಿಪ್ಲೈ ಬರುತ್ತೆ. ಐ ಗೋ ಮೀಟ್ ದೆಮ್. ಸೊ ಹಾಗೆ ಹ್ಯಾವ್ ಮೇಡ್ ಸಮ್ ಕಾಂಟ್ಯಾಕ್ಟ್ಸ್ ಆಲ್ಸೋ. ಆ ಇಂಟರಾಕ್ಷನಲ್ಲಿ ಗೊತ್ತಾಗುತ್ತೆ ನನಗೆ ಬುದ್ಧಿವಂತಿಕೆ ಇದೆಯಾ, ಅವ್ರಿಗೆ ಬುದ್ಧಿವಂತಿಕೆ ಇದೆಯಾ ಇಲ್ವಾ. ಸೊ ದಿಸ್ ನೀಡ್ಸ್ ಟು ಹ್ಯಾಪನ್. ಇಟ್ಸ್ ನಾಟ್ ನೆಟ್ವರ್ಕಿಂಗ್, ಇಟ್ಸ್ ನಾಟ್ ಬ್ಯಾಡ್ ನೆಟ್ವರ್ಕಿಂಗ್ ಆಸ್ ಇಟ್ ಈಸ್ ಲೈಕ್ ನನಗೆ ನೆಟ್ವರ್ಕ್ ಮಾಡೋಕ್ಕಾಗಲ್ಲಪ್ಪ. ದಿಸ್ ಈಸ್ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಟು ಬಿ ಇನ್ ದಿಸ್ ಬಿಸ್ನೆಸ್, ದಿಸ್ ಇಸ್ ಇಂಪಾರ್ಟೆಂಟ್. ಎಸ್ಪೆಷಲಿ ನಾವು ಕನ್ನಡ ಫಿಲ್ಮ್ನ ರೆಪ್ರೆಸೆಂಟ್ ಮಾಡ್ತಿರ್ಬೇಕಾದ್ರೆ ಯು ಕೈಂಡ್ ಆಫ್ ಈಸ್ ದ ಪೈನಿಯರ್ ಇನ್ ಇಟ್. ಸೊ ಯು ಕ್ಯಾರಿ ದಟ್ ವಿತ್ ಯು ರೆಸ್ಪಾನ್ಸಿಬಿಲಿಟಿ ವೆನ್ ಯು ಆರ್ ಡೂಯಿಂಗ್ ಇಟ್. ಆ್ಯಂಡ್ ಒಂದ್ಸತಿ ನಿನಗೆ ಆಕ್ಸೆಸ್ ಸಿಕ್ಕಿದ್ಮೇಲೆ ಇಫ್ ಯು ಕ್ಯಾನ್ ಓಪನ್ ಇಟ್ ಟು ಅದರ್ಸ್, ಐ ಆಮ್ ಮೋರ್ ದೆನ್ ವಿಲ್ಲಿಂಗ್ ಟು ಡೂ ಇಟ್ ಇಫ್ ವಿ ಗೆಟ್ ದಟ್ ಸ್ಕ್ರಿಪ್ಟ್, ಸಚ್ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್. ಈಗ ಕೆಂಡ ನೋಡಿದ ಮೇಲೆ ಕಿಲ್ಜಾಯ್ ಕಡೆಯಿಂದ ಆಗಲಿ ಅಥವಾ ಫೆಸ್ಟಿವಲ್ ಸರ್ಕಿಟ್ ಅಲ್ಲಿ ಆಗಲಿ, ಅಫ್ಕೋರ್ಸ್ ಐ ನೋ ಇಟ್ ಒನ್ ಅನ್ ಅವಾರ್ಡ್ ಅನ್ನೋರುತ್ತೆ, ಜನರಲ್ ಫೀಡ್ಬ್ಯಾಕ್ ಏನು ಬರ್ತಾ ಇದೆ? ದೇ ಆರ್ ಲವ್ವಿಂಗ್ ಇಟ್ ಬಿಕಾಸ್ ಇದು ದಿಸ್ ಇಸ್ ಸಮಥಿಂಗ್ ದಟ್ ದೇ ಹ್ಯಾವಂಟ್ ಸೀನ್. ಈ ಪ್ರಪಂಚ, ನಾವು ತೋರಿಸಿರೋ ಪ್ರಪಂಚ,
ನ್ಯೂಯಾರ್ಕಲ್ಲಿ ತೋರಿಸಿದಾಗ ಮತ್ತು ಸ್ವಿಟ್ಜರ್ಲೆಂಡಲ್ಲಿ ತೋರಿಸಿದಾಗ ಯುರೋಪಿಯನ್ಸ್, ನಾನು ಸ್ವಿಟ್ಜರ್ಲೆಂಡಲ್ಲಿ ಪ್ರೆಸೆಂಟ್ ಇದ್ದೆ ವೆನ್ ವಿ ಶೋಡ್ ದ ಫಿಲ್ಮ್, ದೇ ವರ್ ವೆರಿ ಸರ್ಪ್ರೈಸ್ ದಟ್ ಈ ಥರ ಸಿನಿಮಾ ಮಾಡ್ತೀರಾ ನೀವು ಇಂಡಿಯಾಲಿ, ಬಿಕಾಸ್ ದೇ ಓನ್ಲಿ ಯೂಸ್ ಟು ಲೈಕ್ ಕಾಮನ್ ಆಡಿಯನ್ಸ್ ಸಾಂಗ್ ಆ್ಯಂಡ್ ಡ್ಯಾನ್ಸ್. ಸೊ ಅವ್ರು ಬಂದಾಗ ಇನ್ವೈಟ್ ಕಳಿಸಿದಾಗ ಈ ಥರ ಬನ್ನಿ ಪ್ರೀಮಿಯರ್ಗೆ ಅಂತ, ದೇ ವರ್ ಎಕ್ಸ್ಪೆಕ್ಟಿಂಗ್ ಸಾಂಗ್ ಆ್ಯಂಡ್ ಡ್ಯಾನ್ಸ್. ಏನು ಇಲ್ವಲ್ಲ, ಇಟ್ ಫೆಲ್ಟ್ ಲೈಕ್, ಸೊ ಆ್ಯಂಡ್ ದೇ ರಿಕ್ವೆಸ್ಟೆಡ್ ಸ್ವಿಟ್ಜರ್ಲೆಂಡಲ್ಲಿ ರಿಲೀಸ್ ಮಾಡಿ, ಜರ್ಮನಿಯಲ್ಲಿ ರಿಲೀಸ್ ಮಾಡಿ ಸಬ್ ಟೈಟಲ್ ಜೊತೆ. ಸೊ ನಾವು ದೆರ್ ಇಸ್ ಅ ಮಾರ್ಕೆಟ್ ಫಾರ್ ಇಟ್. ಸೊ ಅವರಿಂದನೇ ನಮ್ಗೆ ಆ ಥರ ರಿಕ್ವೆಸ್ಟ್ ಬಂದಿದೆ. ಸೊ ಆ್ಯಂಡ್ ದೇ ಸೆಡ್ ಇಟ್ ಡಿಂಟ್ ಫೀಲ್ like the camera, everything was so proper. See, you know, the kind of, they expected it to be improper because of the legacy we have set in. So it's so proper. Like, thank you. What I found very interesting was, ನಿಮ್ಮ ವಿಕಿಪೀಡಿಯಾ ಪೇಜನ್ನು ನೋಡುವಾಗ, ಅಲ್ಲಿವರೆಗೂ ಗೊತ್ತಿರಲಿಲ್ಲ, ನೆನ್ನೆವರೆಗೂ ನನಗೆ ಗೊತ್ತಿರಲಿಲ್ಲ, ನೆನ್ನೆ ನೋಡುವಾಗಲೇ ನನಗೆ ಗೊತ್ತಾಗಿದ್ದು, ಯು ಆರ್ ದಿ ಕೋ ಡೈರೆಕ್ಟರ್ ಆಫ್ ವಿಷ್ಣುವರ್ಧನ. ಆ್ಯಂಡ್ ಆ ಒಂದು ಅಸೋಸಿಯೇಷನ್ ನಾನು ಯಾವತ್ತೂ ಮಾಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಐ ವುಡಂಟ್ ಹ್ಯಾವ್ ಎವರ್ ಥಾಟ್, ನಾಟ್ ದಟ್ ಐ ಆಮ್ ನಾಟ್ ಡಿಮಿನಿ ವಿಷ್ಣುವರ್ಧನ ವಾಟ್ ಎವರ್, ಬಟ್ ದಟ್ಸ್ ಎ ಡಿಫ್ರೆಂಟ್ ಸ್ಟೈಲ್ ಆಫ್ ಫಿಲ್ಮ್ ಆ್ಯಂಡ್ ವಾಟ್ ಯು ಹ್ಯಾವ್ ಡನ್ ಸೋ ಫಾರ್ ಇಸ್ ಡಿಫ್ರೆಂಟ್. ಸೊ ಅದು ಹೇಗಾಯಿತು? ಆ್ಯಂಡ್ ದೆನ್ ಕನ್ಸಿಡರಿಂಗ್ ದಟ್ಸ್ ದಿ ಫಸ್ಟ್ ಫಿಲ್ಮ್ that you were, you know, into KFI and all of that, you got a co-director role and not an assistant or an associate or whatever. So tell me about that. What was your experience of working in Vishnuvardhana? So see, ನಂಗೆ ವಿಷ್ಣುವರ್ಧನ ಕೆಲಸ ಸಿಕ್ಕಿದ್ದು ಕೂಡ ಒಂದು ಸ್ಟೋರಿ. ನಾನು UK ಇಂದ ವಾಪಸ್ ಬಂದಿದ್ದೆ. ಐ ವಾಸ್ ಅಸಿಸ್ಟಿಂಗ್ ಸಮ್ಮನ್ ಇನ್ UK ಆ್ಯಂಡ್ ಮೈ ಡ್ಯಾಡ್ ಫೆಲ್ ಸಿಕ್, ಸೊ ನಾನು ಹ್ಯಾಡ್ ಟು ಕಮ್ ಬ್ಯಾಕ್ ಹಿಯರ್ ಟು ಅಟೆಂಡ್ ಟು ಹಿಮ್. ಇಲ್ಲಿ ನನಗೆ ಏನೂ ಗೊತ್ತಿಲ್ಲ, 1 ತಿಂಗಳಾಗಿತ್ತು ಬಂದು. ದಿನ ನಮ್ಮಮ್ಮ ಏನಿದು ಇನ್ಫೋಸಿಸಲ್ಲಿ ದಿನ ಇವಾಗ ಮನೇಲಿ ಕೂತ್ಕೊಂಡಿದ್ಯಾ ಅಂತ. ಸೊ Naukri.com ಥರ Mandy.com ಇದೆ, ಅದು ಫಿಲ್ಮ್ ಡೇಟಾಬೇಸ್ ವಿಚ್ ಐ ವುಡ್ ಯೂಸ್ ಇನ್ UK ಫಾರ್ ಗಿಗ್ಸ್, ಲೈಕ್ ವೀಕೆಂಡ್ ಗಿಗ್ಸ್. ಇಲ್ಲಿ ಶೂಟ್ ಇದೆ, 4th ಅಸಿಸ್ಟೆಂಟ್ ಆ ಥರ. MANDY Mandy.com. ಅದು ಇದೆಯೋ ಇದೆಯೋ ಗೊತ್ತಿಲ್ಲ, 10 ವರ್ಷದ ಮಾತು. ನಂದು ಅದು ಅಕೌಂಟ್ ಇದೆಯಾ, ಅದನ್ನು ಲೈಕ್ ಡಿಆಕ್ಟಿವೇಟ್ ಮಾಡೋಣ ಅಂತ ಹೋದೆ. ಅಲ್ಲಿ ಲುಕಿಂಗ್ ಫಾರ್ ಫೀಮೇಲ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇನ್ ಕನ್ನಡ ಫಿಲಮ್ ಅಂತ ನೋಡಿದೆ. ಐ ಅಪ್ಲೈಡ್. ಓಕೆ, ಆ್ಯಂಡ್ ಅಪ್ಲೈ ಮಾಡಿದ್ದ ನೆಕ್ಸ್ಟ್ 1 ಅವರಲ್ಲೇ ಕಾಲ್ ಬಂತು, ಯೋಗೀಶ್ ದ್ವಾರ್ಕೀಸ್ ಸರ್, ಏನಮ್ಮ ನಿಮ್ಮ ಪ್ರೊಫೈಲ್ ನೋಡಿದೆ, ಎಷ್ಟಾಯಿತು, ಬಂದು ಮೀಟ್ ಮಾಡೋಕ್ಕಾಗತ್ತಾ ಅಂತ. ಹ್ಞೂ ಸರ್ ಬರ್ತೀನಿ, ಇವತ್ತೇ ಬರೋಕ್ಕಾಗತ್ತಾ, ಫಿಲಮ್ ಶುರು ಆಗಿಬಿಟ್ಟಿದೆ, ಅಂದರೆ ಕೆಲಸ ಶುರು ಆಗಿಬಿಟ್ಟಿದೆ. ಹಾಂ ಸರ್, ಎಲ್ಲಿದೆ? SSR, ನಮ್ಮ ಮನೆ ಪಕ್ಕದಲ್ಲಿ. ಸರಿ ಬರ್ತೀನಿ ಸರ್. ಸೊ ಐ ವೆಂಟ್ ಆ್ಯಂಡ್ ಮೆಟ್ ಹಿಮ್. ಐ ಥಿಂಕ್ ಹಿ ಹ್ಯಾಡ್ ಮೆಟ್ 8-10 ಅದರ್ ವಿಮೆನ್. ಸೊ ನಾನು ಮೀಟ್ ಮಾಡಿದ ತಕ್ಷಣ ಹಿ ಟೋಲ್ಡ್ ಮಿ ದಿಸ್ ಇಸ್ ಅ ಥಿಂಗ್ ಆ್ಯಂಡ್ ಆಲ್ ದಟ್. ಇಟ್ ವಾಸ್ ಅನ್ಕ್ಯಾನಿ. ನಂಗೆ ಹೌ ಡು ಯು ಬಿಲೀವ್ ದಿಸ್ ಇಸ್ ಹ್ಯಾಪನಿಂಗ್ ಅಂತ. ಆ್ಯಂಡ್ he said, I said, I have one question, sir. Why did you say female anta? So director was there, Pon Kumaran sir. Avaru helidru illama girls irbeku balance ge and kelsa chennagi agutte, or they are more organized, and we have female on the set like actresses. We want them to be comfortable. Very good thought. I said okay, then I'll join in. So when I joined in, I was an assistant director, but movie was shot over 1.5 years. 10 ದಿವಸ 15 ದಿವಸ ಸ್ಕೆಡ್ಯೂಲ್ ಆ ಥರ ಶೂಟಿಂಗ್ ಆಗಿತ್ತು. ಓವರ್ ದ ಟೈಮ್ ಐ ಬಿಕೇಮ್ ಅನ್ ಅಸೋಸಿಯೇಟ್ ಡೈರೆಕ್ಟರ್, ಆ್ಯಂಡ್ ಇಟ್ ವಾಸ್ ಹಿಸ್ generosity that he called me a co-director, Pon Kumaran sir, because largely I would interact with Sonu Sood and Priyamani, or the dialogues, and mostly our lip sync. So ನಾನು ಹಿಂದೆ ಡೈಲಾಗ್ ಹೇಳ್ತಿರ್ತಾ ಇದ್ದೆ ಅವರಿಗೆ. ಸೊ ಐ ವಾಸ್ ಆಲ್ಮೋಸ್ಟ್ ಟಾಕಿಂಗ್ ಟು ಆ್ಯಕ್ಟರ್ಸ್ via or whatever Pon sir was saying, mostly because of communication. Hindi, English, ಆ್ಯಂಡ್ ಅವ್ರದ್ದು ಡೇಟ್ಸ್ ಅವ್ರಿಗೆ ಇನ್ಫಾರ್ಮ್ ಮಾಡೋದು, ಸೋನು ಸೂದ್ಗೆ, ಪ್ರಿಯಮಣಿ, ಅದೆಲ್ಲ ನಾನು ಮಾಡ್ತಾಯಿದ್ದೆ. ಸೊ ಕಥೆಯಲ್ಲಿ ನಂದು ಯಾವುದೂ ನಂದೇನು ಭಾಗ ಇಲ್ಲ. ನಾನು ಹೋದಾಗಲೇ ಅವ್ರ ಕತೆ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಸುದೀಪ್ ಅವ್ರ ಡೇಟ್ಸ್ ಇತ್ತು. ಐ ವಾಸ್ ಮೋರ್ ದೆನ್ ಹ್ಯಾಪಿ ಬಿಕಾಸ್ ಐ ಹ್ಯಾಡ್ ಅ ಹ್ಯೂಜ್ ಕ್ರಶ್ ಆನ್ ಸುದೀಪ್ ಗ್ರೋಯಿಂಗ್ ಅಪ್. ಲೈಕ್ ಫಸ್ಟ್ ವಿಲವೇ ಸುದೀಪ್ ಜೊತೆ ಸಿಗ್ತಾಯಿದೆ. ಸೊ ಅಷ್ಟೇ. ಸೊ ದಟ್ 1.5 years gave me ಸ್ವಲ್ಪ ಕನೆಕ್ಷನ್. ಅಲ್ಲಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದವ್ರ ಫ್ರೆಂಡು ತಮಿಳಲ್ಲಿ ಹಿ ವಾಸ್ ಡೂಯಿಂಗ್ ಅನ್ ಇಂಡಿ ಫಿಲ್ಮ್, ಕುರಿಯೊಂಡು ಮೆಲ್ಲೆ ಅಂತ. ಅದು ಲೂಸಿಯಾಗೂ ಅಥವಾ ಅದಕ್ಕೂ ಮುಂಚೆನೇ ಕ್ರೌಡ್ ಸೋರ್ಸಿಂಗ್ ಮಾಡ್ತಾ ಇದ್ದ ಅವನು. ಆ್ಯಂಡ್ ಐ ಮೆಟ್ ಹಿಮ್. ಹಿ ಸೆಡ್, ಎಲ್ಲ ನಮ್ಮ ಥರ ಚಿಕ್ಕ ಹುಡುಗರು, ಅವ್ನು ಸತ್ಯಂ ಕೆಲಸ ಬಿಟ್ಟು ಬಂದಿದ್ದ, ಐ ವಾಂಟ್ ಟು ಡೂ ದಿಸ್. ಓಕೆ ಲೆಟ್ಸ್ ಡೂ ಇಟ್. ಸೊ ಆ ಫಿಲಮಲ್ಲಿ ಪ್ರೆಟಿ ಮಚ್ ಆಲ್ ರೊಮ್ಯಾಂಟಿಕ್ ಸೀನ್ಸ್ ನಾನು ಡೈರೆಕ್ಟ್ ಮಾಡಿದೆ. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಲರ್ನಿಂಗ್ ಟು. ನನಗೆ ಬರುತ್ತಾ ಇಲ್ವಾ ಅಂದ್ಕೊಳ್ಳೋದು ಈಸಿ, ನಂಗೆ ಡೈರೆಕ್ಷನ್ ಮಾಡಬೇಕು ಅಂತ. ಫಿಲ್ಮ್ ಸ್ಕೂಲಲ್ಲಿ ಏನೋ ಕಲ್ತು ಬಂದಿದ್ದ ತಕ್ಷಣಕ್ಕೆ ಮಾಡೋಕ್ಕೆ ಬರಬೇಕಲ್ಲ. ಸೊ ಮಾಡ್ತಾ ಅದಾದಮೇಲೆ ಶಾರ್ಟ್ ಫಿಲಮ್ ಮಾಡಿಕೊಂಡು, ಸೊ 2014-15 ಇಟ್ ಕಲ್ಮಿನೇಟೆಡ್ ಇನ್ ವೆಬ್ ಸೀರೀಸ್, ಅದು ಲವ್ ಸ್ಟೋರಿ. ನನಗೆ ಇದೊಂದು ಹೇಳಿ, ಇದು ಅಗೇನ್ ಇದು ನಾವು ಸುಮಾರು ಸಲ ಕೇಳಿದ್ವಿ, ಬಟ್ ನೀವು ಅದನ್ನು ಮಾಡಿದ್ದೀರಿ, ಹಾಗಾಗಿ ಕೇಳ್ಬಿಡ್ತೀನಿ.
How do you prompt an actor when they are actually, on the camera? Oh, it's because they're not doing live sound shoot ಮಾಡ್ತಾ ಇಲ್ಲ ಅಲ್ಲ, ಅಂದ್ರೆ ಡೈಲಾಗ್ ಆನ್ ದ ನಾವೆಲ್ಲ ಲೈವ್ ಸೊ ಅವ್ರು ಲಿಟರಲಿ ಬ್ಲಾಬರ್ ಮಾಡ್ತಾರಾ, ಜಿಬ್ರಿಶ್ ಇರುತ್ತಾ? ದೇ ಮೀಟ್ರ್ ಕೊಡೋದು ಅಂತಾರೆ. ಸರಿ. ಸೊ ಮೀಟ್ರ್ ಕೊಡ್ತಾರೆ, ನೀನು ಹೋಗಿ ನಿಂತ್ಕೋ, ನಾನು 4 ಸತಿ ಹೇಳ್ತೀನಿ, ಅವ್ರಿಗೆ ಗೊತ್ತಾಗತ್ತೆ ಎಷ್ಟು ಸತಿ ಬಾಯ್ ನೀನು ಹೋಗಿ ನಿಂತ್ಕೋ. ಸೊ ದೇ ವಿಲ್ ಗಿವ್ ಯು ದಟ್ ಮೀಟರ್. ಹಾಗಿದ್ದಲ್ಲಿ ನನಗೆ ಕನ್ನಡ ಬರುತ್ತೆ ಅಂತ ಅನ್ಕೊಳ್ಳಿ, ನೀವು ನಿಮಗೆ ಕನ್ನಡ ಬರಲ್ಲ, ನೀವು ನಟಿ, ನಾನು ನಟ, ಸೀನ್ ನಡೀತಾರೆ, ನಂಗೆ ನಗು ಬಂದ್ಬಿಡಲ್ವಾ ನೀವೇನೇನೋ ಹೇಳಿದ್ರೆ? ಬಟ್ ಅದಕ್ಕೆ ಅವರೆಲ್ಲ ಇವರು ಇನ್ನೆಲ್ಲೋ ಬೇರೆ ಸೆಟ್ಟಲ್ ಹಂಗೆ ಮಾಡಿರ್ತಾರಲ್ಲ, ಅವ್ರಿಗೆ ಗೊತ್ತು. ಆ್ಯಂಡ್ ಮೇನಾಗಿ ಜೂನಿಯರ್ ಆರ್ಟಿಸ್ಟ್ ಹಾಕ್ಬಿಡ್ತಾರೆ, ಅದು ಸುಮಾರು ಅದಾಗಿದೆ. ಆ್ಯಂಡ್ ಇವ್ರು ಗೋಯಿಂಗ್ ಫಾರ್ ರೀಟೇಕ್ ಫಾರ್ ಜೂನಿಯರ್ ಆರ್ಟಿಸ್ಟ್ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಆಗಲ್ಲ, ಹಿಂದೆ ಹಾಕ್ಬಿಟ್ರು ಸೀರಿಯಸ್ ಸೀನಲ್ಲಿ, ಸೊ ಅವ್ರನ್ನ ತೆಗೆದ್ಬಿಟ್ಟು ಇನ್ನೊಂದು ಅದೆಲ್ಲನೂ ಆಗತ್ತೆ. ಈಗ ನಿಮ್ಮಲ್ಲಿ ಇದಿತ್ತ ಗೊತ್ತಿಲ್ಲ, ಬಟ್ ಬಹುಪಾಲು ಮಂದಿಯಲ್ಲಿರುತ್ತೆ, ವಿಚ್ ಇಸ್ ಕಮರ್ಷಿಯಲ್ ಚಿತ್ರದ ಬಗ್ಗೆ ಒಂದು ಸ್ವಲ್ಪ ಕೀಳಾದ ನೋಟ, ಆಯ್ತಾ? ನಾವು ಬುದ್ಧಿವಂತ ಚಿತ್ರವನ್ನು ಮಾಡ್ತೀವಿ, ನಾವು ಇಂಟೆಲೆಕ್ಚುಯಲ್ ಚಿತ್ರವನ್ನು ಮಾಡ್ತೀವಿ, ಕಮರ್ಷಿಯಲ್ ಮೇನ್ ಸ್ಟ್ರೀಮ್ ಚಿತ್ರಗಳು ಅಷ್ಟೇನು ಅದರಲ್ಲಿ ತುಂಬ ತಿಳಿಯಾಗಿರುತ್ತೆ ಅವೆಲ್ಲವೂ. ಬಟ್ ನಿಮ್ಮಲ್ಲಿ ಅದು ಎತ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ವಿಷ್ಣುವರ್ಧನದಲ್ಲಿ ನೀವು ಕೆಲಸ ಮಾಡಿದ ಮೇಲೆ ಯಾವುದಾದ್ರೂ ಒಂದು ಮಿತ್ ಬಸ್ಟ್ ಆಯ್ತಾ? ಓ, ಕಮರ್ಷಿಯಲ್ ಚಿತ್ರದಲ್ಲಿ ಇವೆಲ್ಲವೂ ಕಷ್ಟ ಇದೆ ಅನ್ನೋ ಥರದ್ದು, ವಾಟ್ ಎವರ್ ಎನಿಥಿಂಗ್ ಅಬೌಟ್ ದಿಸ್ ಸೋ ಕಾಲ್ಡ್? ಲೈಕ್ ನಂಗೆ ಹೋಲ್ ಜರ್ನಿ ವಾಸ್ ಸಿಕ್ಕಾಪಟ್ಟೆ ನ್ಯೂ. ಲೈಕ್ ಸೆಟ್ನ ಹೆಂಗೆ ರಿಯಲಿಸ್ಟಿಕ್ ಆಗಿ ಮಾಡಿ ಶೂಟ್ ಮಾಡೋದು, ಬಿಕಾಸ್ ದೊಡ್ಡ ಸ್ಟಾರ್ನ ಹಾಕೊಂಡಾಗ ನೀವು ರಿಯಲ್ ಮಾರ್ಕೆಟಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಸೊ ಮಾರ್ಕೆಟ್ ಸೀನ್ ಲೈಕ್ ಸೆಟ್ ವರ್ಕ್ ಆಗುತ್ತೆ, ಪ್ರತಿಯೊಂದು ನಂಗೆ ಲರ್ನಿಂಗ್ ಅದರೊಳಗೆ. ಏನು ಮಾಡಿದ್ರೆ ಒಳ್ಳೇದು, ಏನು ಮಾಡದಿರೋ ಇದ್ರೆ ಒಳ್ಳೇದು, ಅದು ಕೂಡ ಕಲಿತೆ ನಾನು. ಸೊ ನನಗೆ ಯಾವತ್ತೂ ಕಮರ್ಷಿಯಲ್ ಸಿನಿಮಾ ಇಷ್ಟ ಆಗಲ್ಲ ಅಂತಿಲ್ಲ. ಐ ಲವ್ಡ್ ಇಟ್. ಲೈಕ್ ಐ ಹ್ಯಾವ್ ಲವ್ಡ್ ವೆಲ್ ಮೇಡ್ ಕಮರ್ಷಿಯಲ್ ಸಿನಿಮಾಗಳು, ಲೈಕ್ ನಾಟ್ ಸ್ಪೂನ್ ಫೆಡ್ ಬಟ್ ವೆಲ್ ಮೇಡ್. ಲೈಕ್ ಐ ಕ್ಯಾನ್ ನೇಮ್ಸ್ ಆಲ್ಸೋ. ಸೊ ಕನ್ನಡದಲ್ಲಿ ನಾನು ಸಿಕ್ಕಾಪಟ್ಟೆ ಮೂವೀಸ್ ಇಷ್ಟಪಟ್ಟಿದ್ದೀನಿ ಆ ಥರ. ಲೈಕ್ ಯು ಶುಡ್ ಪುಟ್ ಯು ಆನ್ ಅ ಜರ್ನಿ, ವೆರಿ ರಿಯಲಿಸ್ಟಿಕ್, ಲೈಕ್ ಆನೆಸ್ಟ್ಲಿ ಆ ಕ್ಯಾರೆಕ್ಟರ್ಸ್ ಬಿಲೀವಬಲ್ ಆಗಿರಬೇಕು, ಆ ಪ್ರಪಂಚ ಬಿಲೀವಬಲ್ ಆಗಿರಬೇಕು. ಐ ವಿಲ್ ಗೋ ಫಾರ್ ಇಟ್. ಸೊ ಐ ಹ್ಯಾವ್ ಸೀನ್ ಸಮ್ ಗ್ರೇಟ್ ಫಿಲ್ಮ್. ಸೊ ವಿಷ್ಣುವರ್ಧನಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ಲೈಕ್ ಕೋಆರ್ಡಿನೇಷನ್ ಬಿಟ್ವೀನ್ ಮೆನಿ ಡಿಪಾರ್ಟ್ಮೆಂಟ್ಸ್, ಸಿಕ್ಕಾಪಟ್ಟೆ ಕೆಲಸ ಅದು. ಅಷ್ಟು ಜನ ಲೈಕ್ ಫೈಟ್ ಶೂಟ್ ಮಾಡ್ಬೇಕಾದ್ರೆ ಹೆಂಗಾಗತ್ತೆ, ಕ್ರೇನ್ ಮೇಲೆಲ್ಲ ಕ್ಯಾಮ್ರಾ ಲೈಟ್ ಇಡ್ತಾರೆ. ಸೊ ಇದೆಲ್ಲ ನನಗೆ ಲರ್ನಿಂಗ್. ಸೊ ಇಟ್ಸ್ ನಾಟ್ ಈಸಿ ಟು ಶೂಟ್ ಅ ಕಮರ್ಷಿಯಲ್ ಫಿಲ್ಮ್ ಆ್ಯಸ್ ವೆಲ್ ಆಸ್. ಸೊ ನನಗೆ ಕುರಿಯಂಟು ಮೇಲೆ ಮಾಡಿದಾಗ ಕಂಪ್ಲೀಟ್ಲಿ ಇಂಡಿ ನಾವು ಒದ್ದಾಡ್ಕೊಂಡು ಶೂಟ್ ಮಾಡಿದ್ದು, ಆ್ಯಂಡ್ ವಿಷ್ಣುವರ್ಧನ ಇವೆರಡರ ಮಧ್ಯೆ ಎಲ್ಲೋ ಮಾಡಬೇಕು ಅನ್ನೋದು ಗೊತ್ತಾಯಿತು ನನಗೆ. ಅಷ್ಟು ಊಟಕ್ಕೆ ಒದ್ದಾಡ್ಕೊಂಡು ಶೂಟ್ ಮಾಡೋ ಅವಶ್ಯಕತೆ ಇಲ್ಲ. ಅಟ್ ದ ಸೇಮ್ ಟೈಮ್ ಇದು ಮಾಡು, ಎಲ್ಲೋ ಮಧ್ಯದಲ್ಲಿ ಜಾಗ ಹುಡ್ಕೊಳ್ಳೋಣ ಅಂತ. ಒಂದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ, ಅದರ್ ಲವ್ ಸ್ಟೋರಿಯನ್ನು ನಾನು ಇನ್ನೂ ಸಂಪೂರ್ಣವಾಗಿ ನೋಡಿಲ್ಲ. ಆಸ್ ಅ ಪ್ರಿಪ್ರೇಷನ್ ಟು ದಿಸ್ ಇಂಟರ್ವ್ಯೂ ನೆನೆ ಬೇಗ ನೋಡ್ಕೊಂಡ್ಬಂದೆ. ಅದರಲ್ಲಿ ರೂಮಿದು ಒಂದು ಲೈನ್ ಬಂತು, ಲವರ್ಸ್ ಡೋಂಟ್ ಮೀಟ್ ಸಮ್ ಡೇ, ದೇ ಆರ್ ಆಲ್ವೇಸ್ ವಿತ್ ಇನ್ ಈಚ್ ಅದರ್. ಐ ಆಮ್ ಪ್ಯಾರಾಫ್ರೇಸಿಂಗ್ ಬ್ಯಾಡ್ಲಿ, ಬಟ್ ಆ ಥರ ಒಂದಿದ್ದು. ಸೊ ಫಾರ್ ಯು ಬೀಯಿಂಗ್ ಅ ಸ್ಟೋರಿ ಟೆಲ್ಲರ್ ಆರ್ ಅ ಫಿಲ್ಮ್ ಮೇಕರ್ also perhaps is similar ant. It did not happen one fine day, but it was always within you, na? I think so too. I think so too. I was just I had to come here after going everywhere. And ಇಲ್ಲಿ ಬಂದ್ಮೇಲೆ ನಂಗೆ ಬೇರೆ ಎಲ್ಲೂ ಹೋಗ್ಬೇಕಂತ ಒಳಗಡೆಯಿಂದ ಏನೂ ಅನ್ನಿಸ್ತಾ ಇಲ್ಲ, ಇಲ್ಲೇ. I think I had to. ನನ್ನ ಹಳೆ ಜನ್ಮದ ಕರ್ಮ ಇದು. So why is it important for Rupa to be a filmmaker? I mean, it's like ಸ್ಟೋರೀಸ್. ಸೊ ಗ್ರೋಯಿಂಗ್ ಅಪ್ ನನಗೆ ಸ್ಟೋರೀಸ್ ಹ್ಯಾವ್ ಬೀನ್ ಎವ್ರಿಥಿಂಗ್. ಕತೆ ಬುಕ್ ಓದ್ತಾ ಇದ್ದೆ, ಕತೆ ಕೇಳಿಸ್ಕೊತಾ ಇದ್ದೆ, ಕತೆ ಸಿನಿಮಾ ನೋಡ್ತಾ ಇದ್ದೆ. ಕತೆಗಿರೋ ಪವರ್ ಅದು ಮನುಷ್ಯರನ್ನ ಲೈಕ್ ಒಬ್ಬರೊಬ್ಬರು ಮಾತಾಡ್ಕೊಳ್ಬೇಕಾದ್ರೆ ಕೂಡ ನಾವು ಎಷ್ಟು ಕತೆಗಳನ್ನ ಯೂಸ್ ಮಾಡ್ತೀವಿ ಮಾತಾಡ್ತಿರ್ಬೇಕಾದ್ರೆ. ಸೊ ಐ ಥಿಂಕ್ ಆ್ಯಂಡ್ ಸಿನಿಮಾ ಈಸ್ ದ ಬಿಗ್ಗೆಸ್ಟ್ ಮೀಡಿಯಮ್ ಫಾರ್ ಟೆಲ್ಲಿಂಗ್ ಅ ಸ್ಟೋರಿ. ಆ್ಯಂಡ್ ಐ ಥಿಂಕ್ ಹ್ಯುಮ್ಯಾನಿಟಿ ಮೂವ್ಮೆಂಟ್ಗೆ ಸ್ಟೋರಿ ಟೆಲ್ಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಸೇಪಿಯನ್ಸಲ್ಲಿ ಹಿ ಸೇಸ್, like it started all because of a gossip, like Sapiens, right? Gossip is storytelling. ಅಲ್ಲಂಗಾಯ್ತು, ಅಲ್ಲಿ ಹುಲಿ ಇದೆಯಾ ಅಂತ ಆ ಕಡೆ ಹೋಗಬೇಡ, ಇನ್ಯಾರೋ ನಂಬಿದ್ರು ಅದನ್ನು. ಸೊ ಇದು ಮೇಕ್ ಬಿಲೀವ್ ಪ್ರಾಸೆಸ್ ಅಲ್ವಾ. ಸೊ ಇದ್ರೊಳಗಡೆ ಏನೋ ಸಿಕ್ಬಿಡತ್ತೆ ನಮಗೆ, ಅದರಿಂದ ನಮ್ಗೆ ಏನೋ ಆಗತ್ತೆ, ಅದು ನಾವು ಇನ್ನೇನೋ ವಿ ಬಿಕಮ್ ಸಮಥಿಂಗ್. ಸೊ ಆ ಪ್ರಾಸೆಸ್ ನಂಗೆ ಸಿಕ್ಕಾಬಿಡೆ. ಐ ಥಿಂಕ್ ಐ ಆಮ್ ದಟ್, ಲೈಕ್ ಐ ವಾಂಟ್ ಟು ಬಿ ಇನ್ ದಟ್ ಪ್ರಾಸೆಸ್. ಸೊ ಸಿನಿಮಾ ಈಸ್ ದಟ್ ಮೀಡಿಯಮ್ ವೇರ್ ಇಟ್ಸ್ ಸೊ ಎಲ್ಯೂಸಿವ್ ಆ್ಯಂಡ್ ಯೆಟ್ ಇಟ್ ಈಸ್ ಸೋ ರಿಯಲ್. ನನಗೆ ಅದು ತುಂಬ ಮ್ಯಾಜಿಕಲ್ ಅನಿಸುತ್ತೆ.
ಡಿಸ್ಪೈಟ್ ಆಲ್ ದ ಎಕನಾಮಿಕಲ್ ಡಿಸ್ಕಷನ್ಸ್ ವಿಡು ನನಗೆ ಐ ಸ್ಟಿಲ್ ಗೆಟ್ ಗೂಸ್ ಬಂಪ್ಸ್ ವೆನ್ ಐ ಸ್ಪೀಕ್ ಆಫ್ ದಿಸ್ ಅಲ್ಲ. ನನಗೆ ಈಗಲೂ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ನಾನು ಅಳ್ತೀನಿ. ನಂಗೆ ಗೊತ್ತು ನಾನು ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ ಟಿಕೆಟ್ ತೊಗೊಂಡು, ಅದು ನಿಜ ಅಲ್ಲ. ಇವಾಗ ನನಗೆ ಸಿನಿಮಾ ಹೇಳಿ ಕ್ಯಾಮ್ರಾ ಇಟ್ಟಿದ್ದಾರೆ ಕೂಡ ಗೊತ್ತು. ಅದನ್ನು ಮೀರಿ ನನ್ನನ್ನು ಒಂದು ಪ್ರಯಾಣದ ಮೇಲೆ ಕಳಿಸ್ತಾರಲ್ಲ ಅವರು, ಅದಿಷ್ಟ ನಂಗೆ. ಯಾರು ಸಖತ್ತಾಗಿ ಕಳಿಸ್ಬಿಟ್ರೆ ಹೊಟ್ಟೆ ಉರಿಯುತ್ತೆ ನನಗೆ, ಹೆಂಗೋ ಮಾಡ್ದ ಇವನು ಇದನ್ನು. ಬಿಕಾಸ್ ರಿದಮು, ಕಟ್ಟಿಂಗ್ ಒಂದು ರಿದಮು, ಕತೆ ಹೇಳೋದೊಂದು ರಿದಮು, ಯಾವ ಮೊಮೆಂಟ್ನ ಎನ್ಹಾನ್ಸ್ ಮಾಡಬೇಕು, ಯಾವ ಮ್ಯೂಸಿಕ್ನ ಎಲ್ಲಿ ಕೊಡಬೇಕು, ಇದೆಲ್ಲ ಒಂದು ಕ್ರಾಫ್ಟ್. ಅದನ್ನು ಕೆಲವರು ಕರೆಕ್ಟಾಗಿ ಕೊಟ್ಬಿಡ್ತಾರೆ, ಅದು ಮಜಾ ನನಗೆ. ಇನ್ನು ಮಿಕ್ಕಿದ್ದೆಲ್ಲ ಬೋನಸ್ ಅಷ್ಟೇ. ಸೊ ಯಾ ನನಗೆ ಯಾ ಡಿಡ್ ಐ ಸೇ ಆ ಒಂದು ಮ್ಯಾಜಿಕ್ ರೈಟ್ ಹೊಟ್ಟೆಯವರಿ ಅಂದ್ರಲ್ಲ. ಸೊ ದ್ಯಾಟ್ ವಾಸ್ ಮೈ ಎಕ್ಸಾಕ್ಟ್ ಫೀಲಿಂಗ್. ಹೊಟ್ಟೆಯವರಿ ಕೂಡ ಒಳ್ಳೆ ವರ್ಡೆ, ಸ್ವಲ್ಪ ಸುಪೀರಿಯರ್ ವರ್ಡೆ ನನ್ನ ಫೀಲಿಂಗಿಗೆ. ಆಫ್ಟರ್ ಕಮಿಂಗ್ ಔಟ್ ಆಫ್ ದಿ ಮೂವಿ ಹಾಲ್ ವಾಚಿಂಗ್ ಗಂಟು ಮುಟ್ಟೆ, ನನಗಿದ್ದ ಪ್ರಶ್ನೆ ಒಂದೇ 2019 ಒಂದೇ ಪ್ರಶ್ನೆ ಇದ್ದಿದ್ದು. ಬಿಕಾಸ್ ಯಾವುದೇ ಒಂದು ಚಿತ್ರವನ್ನು ನೋಡಬೇಕಾದ್ರೂ ಕೂಡ ಇದು ಹಿಂಗೆ ಬರ್ಕೊಂಡಿರ್ತಾರೆ, ಹಿಂಗೆ ಮಾಡಿರ್ತಾರೆ ಅಂತ ತಕ್ಕ ಮಟ್ಟಿಗೆ ಆವತ್ತು ಒಂದು ಐಡಿಯಾ ಇತ್ತು ನನಗೆ. ಗಂಟು ಮೂಟೆಯಿಂದ ಹೊರಗೆ ಬಂದ ಮೇಲೆ ಈ ಥರ ಫಿಲ್ಮ್ ಹೆಂಗೆ ಮಾಡೋದು ಅನ್ನೋದೊಂದೇ ನನಗೆ ತುಂಬ ಸ್ವಲ್ಪ ಮಟ್ಟಿಗೆ ನನಗೆ ಅದನ್ನು ಇಟ್ ಮೇಡ್ ಮೀ ಇನ್ಫೀರಿಯರ್. ಇದನ್ನು ನಾನು ಮಾಡೋಕ್ಕಾಗಲ್ಲ, ಇದನ್ನು ಹೆಂಗೆ ಮಾಡೋದು ಅಂತ ಒಂದು. ಆ್ಯಂಡ್ ದೆನ್ ತೇಜು ಬೆಳ್ವಾಡಿ ಅವರ ಪರ್ಫಾರ್ಮೆನ್ಸ್ ಆಯ್ತಾ. ಫಸ್ಟ್ ಟೆಲ್ ಮಿ ದ್ಯಾಟ್, ಈಗ ಆ ಫೀಲಿಂಗ್ ನನ್ನಲ್ಲಿ ಯಾಕೆ ಬಂದಿರತ್ತೆ, ಇದನ್ನು ಹೆಂಗೆ ಮಾಡೋದು ಅಂತ, ಹೌ ಟು ಮೇಕ್ ದಿಸ್ ಫಿಲ್ಮ್ ಅಂತ ನಂಗೆ ಗೊತ್ತಾಗ. ಐ ಡೋಂಟ್ ನೋ, ಲೈಕ್ ಈ ಥರ ಸಿನಿಮಾ ಮಾಡಬೇಕು ಅಂತ ಹೋದಾಗ ಮೂವಿನ ಮಾಡಬಹುದು, ಸಿನಿಮಾ ಆಗತ್ತೆ ಅಂತ ಹೋದಾಗ ಸಿನಿಮಾ ಆಗೋಗತ್ತೆ. ಲೈಕ್ ಇದು ನಾನು ಅಡುಗೆ ಮಾಡಬೇಕಾದ್ರೆ ಬಿಸಿಬೇಳೆ ಬಾತ್ ಮಾಡ್ತೀನಿ, ಅದು ನನ್ನ ಡೈರೆಕ್ಷನ್ನು, ಅಲ್ಲಿಗೆ ಹೋಗಬೇಕು. ಬಟ್ ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಅಕ್ಕಿ ಹಾಕಬೇಕು, ಎಷ್ಟು ನೀರು ಹಾಕಬೇಕು, ಪ್ರತಿ ಸತಿ ಒಂದೇ ಕಂಪೋಸಿಷನ್ ಬೀಳಲ್ಲ, ಅದು ಒಂದೊಂದು ಸತಿ ಟೇಸ್ಟಿಯಾಗಿ ಆಗ್ಬಿಡತ್ತೆ. ಬಟ್ ಮಾಡ್ತಾ ಮಾಡ್ತಾ ಒಂದು ಹದ 2 ಸ್ಪೂನು ಅಂತ ಅನ್ಕೊಳ್ಳೋದೇ ಇಲ್ಲ, ಹಿಂಗೆ ಎತ್ತು ಹಾಕ್ತೀವಿ, ನಮಗೆ ಗೊತ್ತಾಗ್ಬಿಡುತ್ತೆ. ಅದು ಅಜ್ಜಿ ಇರತ್ತಲ್ವಾ, ಅದು ಆ ಅನುಭವ. ಸೊ ಇದು ಮಾಡ್ತಾ ಮಾಡ್ತಾ ಬರುತ್ತೋ ಏನೋ ಗೊತ್ತಿಲ್ಲ. ನಂಗೆ ಗಂಟು ಮೂಟೆ ಮಾಡ್ಬೇಕಾದ್ರೆ ಆಯಾ ಮೊಮೆಂಟ್, ಆಯಾ ಶಾರ್ಟ್ ಜೊತೆ ಅಷ್ಟೇ ಇದ್ದೆ ನಾನು. ನನಗೆ ಗೊತ್ತಿಲ್ಲ ಅದು ಏನಾಗತ್ತೆ ಅಂತ. ಆಯಾ ಮೊಮೆಂಟ್ನ ನಾನು ಈ ಮೊಮೆಂಟ್ನ ಹೆಂಗೆ ಅಪ್ರೋಚ್ ಮಾಡ್ಬೋದು. ಬಟ್ ಅದಾದ್ಮೇಲೆ ನಾನು ಅಸ್ಮಿನ್ ಮಾಡ್ಬೇಕಾದ್ರೆ ನನಗೆ ಒಂಥರ ಭಯ ಪ್ರತಿ ಶಾರ್ಟಲ್ಲೂ, ಬಿಕಾಸ್ ಗಂಟು ಮೂಟೆ ಮೈಂಡಲ್ಲಿ ಇತ್ತು ನನಗೆ. ಸೊ ನಾನು ಅಸ್ಮಿನ್ನು ಅಥವಾ ಇನ್ನೊಂದು ಸೈಲೆಂಟ್ ಪ್ಯಾಸೇಜ್ ಅಂತ ಕೋವಿಡಲ್ಲಿ ಮಾಡಿದೆ, ಮೀಟೇ ಮಾಡಿದಿರೋ ಆ್ಯಕ್ಟರ್ಸ್ನ. ನನಗೇನಂದರೆ ನಾನು ಅದನ್ನು ಕಳ್ಕೊಂಡು ಮುಂದೆ ಹೋಗಬೇಕು, ಅದು ನನ್ನ ಜರ್ನಿ. ಅದನ್ನು ಹಿಂದೆ ಬಿಟ್ಟು ಮುಂದೆ ಹೋಗಬೇಕು, ಆವಾಗ ನಾನು ಮತ್ತೆ ಈ ಕ್ಷಣದಲ್ಲಿ ಇರೋಕ್ಕೆ ಸಾಧ್ಯ. ನಾನು ಅದನ್ನು ತೊಗೊಂಡು ಬರೋಕ್ಕಾಗಲ್ಲ. ಸೊ ಎಸ್, ದಟ್ ಈಸ್ ಮೂವಿ ಆಗತ್ತೆ. ಆಯಾ ಮೊಮೆಂಟಲ್ಲಿ ನೀವೆಷ್ಟು ಪ್ರಾಮಾಣಿಕವಾಗಿರೋಕ್ಕಾಗತ್ತೆ ಅದನ್ನು ಮಾಡ್ಕೊಂಡು ಹೋದರೆ ಮೋಸ್ಟ್ಲಿ ಗಂಟು ಮೂಟೆ ಆಗತ್ತೆ. ಮೇ ಬಿ ಐ ವಿಲ್ ನೆವರ್ ಬಿ ಏಬಲ್ ಟು ಕ್ರಿಯೇಟ್ ದಟ್ ಅಗೇನ್. ಸರಿ ಸರಿ ಸರಿ. ಈಗ ಗಂಟು ಮೂಟೆ ಅಂತ ಯಾವುದೋ ಒಂದು ಶಾರ್ಟಿಗೆ ವಾಪಸ್ ಹೋಗಿ, ಆ ಶಾರ್ಟಲ್ಲಿ ನನಗೆ ಆ ಶಾರ್ಟ್ ಇಟ್ ವಾಸ್ ನಾಟ್ ಅ ಫಿಲ್ಮ್, ಇಟ್ ವಾಸ್ ಶಾರ್ಟ್ ಆಫ್ಟರ್ ಶಾರ್ಟ್ ಅಂತ ಹೇಳಿದ್ರಿ ಅಲ್ವಾ. ಸೊ ಯಾವುದೇ ಒಂದು ಶಾರ್ಟ್ನಲ್ಲಿ ನೀವು ಏನನ್ನು ನೋಡ್ತಾ ಇದ್ದೀರಿ, ಲೈಕ್ ಇಸ್ ದೇರ್ ಸಮಥಿಂಗ್ ದಟ್ ಹ್ಯಾಪನ್ಸ್ ವಿದಿನ್ ಯು ವಿಚ್ ಸೇಸ್ yes, I've got it. Yeah. Okay. And I don't know what it is. I can't say it because when like ಈಗ್ಲೂನು ನನಗೆ ಆ ಶಾರ್ಟ್ ಅವಳನ್ನ ನೋಡಿ ಕ್ಯಾಮ್ರಾ ನೋಡ್ತಾ ಇದ್ದಾಳೆ, ಅವಳಲ್ಲಿ ಆ್ಯಕ್ಟರ್ ಇಲ್ಲ. ಆ್ಯಂಡ್ ನಾನು ಅವಳಿಗೆ ಹೇಳಿ ಬಂದಿದ್ದೀನಿ, ಇದು ಈ ಥರ ಫಸ್ಟ್ ಟೈಮ್ ನೀನು ಅವನ ಬಗ್ಗೆನೇ ಯೋಚನೆ ಮಾಡಿದ್ಯಾ, ಈಗ ಫಸ್ಟ್ ಟೈಮ್ ನಿಮ್ಮಿಬ್ಬರದು ಕಣ್ಣು ಲಾಕ್ ಆಗ್ತಾ ಇದೆ. ಸೊ ನೀನು ಕದ್ದು ಮುಚ್ಚಿ ನೋಡ್ಬಿಟ್ಟು ವಾಪಸ್ ಬಾ ನೋಡೋಣ, ಇಷ್ಟು ಹೇಳಿ ನಾನು ಬಂದಿದ್ದೀನಿ. ಕ್ಯಾಮ್ರಾ ಇಟ್ಟಿದ್ದೀನಿ, ಆ ಹುಡುಗಿ ಅದನ್ನು ಮಾಡಲು ಫಸ್ಟ್ ಟೇಕಲ್ಲೇ ನನಗೆ ಲೈಕ್ ಐ ಆಮ್ ಸ್ಮೈಲಿಂಗ್. ನನಗೆ ಅವಾಗ ಗೊತ್ತಾಯ್ತು ಸಿಕ್ಕಾಯ್ತು ನನಗೆ ಅಂತ. ರೀಟೇಕ್ ಹೋಗೋಕ್ಕಾಗಲ್ಲ, ಅದನ್ನು ಕೊಟ್ಬಿಟ್ಲ ಅವಳು ಆಲ್ರೆಡಿ ಅದನ್ನು. ಸೊ ಅವಳಿಗೆ ಅದು ಹೆಂಗಾಯ್ತು ಅವಳಿಗೂ ಗೊತ್ತಿಲ್ಲ, ಮತ್ತೆ ಆ ಮೂಮೆಂಟ್ ಬರಲ್ಲ, ರೈಟ್? ಸೊ ಇಟ್ ಈಸ್ ದಟ್ಸ್ ವೈ ಸಚ್ ಅ ಕೊಲಾಬ್ರೇಷನ್, ಮ್ಯಾಜಿಕ್ ಆ ಮೂಮೆಂಟಲ್ಲಿ ಆಗ್ಬಿಡತ್ತೆ. ಸೊ ಅಲ್ಲೇ ಇದ್ರೆ ಲೈಕ್ ಗುಡ್ ಪಾಯಿಂಟ್. ಈಗ ಅವ್ರ ಬಗ್ಗೆನೇ ನಾನು ಮಾತಾಡೋದಿತ್ತು. ದಿಸ್ ವಾಸ್ ಒನ್ ಗಂಟು ಮೂಟೆ ನೋಡಿ ಬಂದ್ಮೇಲೆ ಇದೊಂದು ಹೆಂಗೆ ಮಾಡಿದೆ ಈ ಫಿಲಮು, ಈ ಥರದ ಫಿಲಮ್ ಹೆಂಗೆ ಮಾಡೋದು ಅಂತ. ಆ್ಯಂಡ್ ದೆನ್ I don't know if I put out a tweet or whatever or a Facebook post. Teju Velwadi did not leave. ನೀವು ಹೇಳಿದ್ರಿ ಕ್ಯಾಮ್ರಾ ಇಟ್ಬಿಟ್ಟು ಹೋಗಿ ಟೀ ಕುಡ್ಕೊಂಡ್ ಬಂದ್ರು, ತುಂಬಾ ನೆನಪಿದೆ. ಸೊ ನನಗೆ ಅದು she did not leave my mind at all. Was that her first film? Yeah. ಅಲ್ವಾ? ಸೊ ನನಗೆ ಇದು ಹೇಳಿ, she was obviously by then older than the role. Yes. ಅಲ್ವಾ? ಇದೊಂದು ಆಬ್ಜೆಕ್ಟಿಫಿಕೇಶನ್ ಅಲ್ವೇ ಅಲ್ಲ, ಬಟ್ ಫಿಸಿಕಲಿ ಆಲ್ಸೋ ಕೆಲವ್ರಿಗೆ ಹೇಳ್ಬೋದು ಶಿ ಡಿಡ್ ನಾಟ್ ಲುಕ್ ಲೈಕ್ ಅ ಸ್ಕೂಲ್ ಗರ್ಲ್ ಅಂತ.
ಹೌ ಡಿಡ್ ಶಿ ಫಿಟ್ ಹರ್ಸೆಲ್ಫ್ ಇಂಟು ದಟ್ ರೋಲ್? ಯು ಬಿಲೀವ್ ಇಟ್ ಅಷ್ಟೇ. ಯು ಜಸ್ಟ್ ಬಿಲೀವ್ ಇಟ್ ಆ್ಯಂಡ್ ಐ ಬಿಲೀವ್ಡ್ ಇಟ್ ಟು. ಆ ಬಿಲೀಫೇ ಟ್ರಾನ್ಸ್ಫರ್ ಆಗೋದು. ನೀವು ತುಂಬ ಟೆಕ್ನಿಕಲಿ ಹೋಗ್ಬೋದು. ಸೊ ಅವಳು ನಾನು ಫಸ್ಟ್ ಟೈಮ್ ಅವಳನ್ನ ಮೀಟ್ ಮಾಡಿದಾಗ ಒಂದು ಕೆಫೆಲಿ ಶಿ ವಾಸ್ ಲಿಟ್ಲ್ ಮೋರ್ ಲೈಕ್ ಶಿ ಹ್ಯಾಡ್ ಮೋರ್ ವೆಯ್ಟ್ ದೆನ್ ವಾಟ್ ಅವತ್ತು ಕೇಳಿದ್ರು ನನ್ನ ಶುಡ್ ಐ ಆಲ್ಸೋ ರೆಡ್ಯೂಸ್ ವೆಯ್ಟ್. ಐ ಸೆಡ್ ನೋ, ನನಗೆ ಓಕೆ. ಶಿ ಓನ್ಲಿ ಇವಾಗ ಒಂದು 10 ಕಿಲೋ ಕಡಿಮೆ ಮಾಡ್ಕೊಂಡ್ಳು ಅವಳು ತುಂಬ ಈಸಿಯಾಗಿ ವೆಯ್ಟ್ ಆಗುತ್ತೆ, ವೆಯ್ಟ್ ಕಡಿಮೆ ಆಗಿದೆ. ಅವಳ ಮೆಟಬಾಲಿಸಮ್ ಆ ಥರ ಇದೆ. ನನಗೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ನನಗೆ ಅವಳು ಕಣ್ಣಲ್ಲಿ ಕಾಣ್ತಾ ಇದ್ದಾಳೆ. ಲೈಕ್ ನಾನು ಕತೆ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತಿತ್ತು ನಾನು ಅವಳ ಕಣ್ಣಲ್ಲೇ ಹೋಗೋದು. ಬಿಕಾಸ್ ನನ್ನನ್ನು ಅವಳು 1 hour ಬೇರೆ ಎಲ್ಲೂ ನಾನು ಅಟೆನ್ಷನ್ ಹೋಗ್ದಿರ ಹಿಡಿದಿಟ್ಕೊಂಡು ಅಂದರೆ ಜನನೂ ಹಿಡಿದಿಟ್ಕೋತಾಳೆ. ಆ ಥರ ಹುಡುಗಿ ಅವಳು ಸಿಕ್ಕಿದ್ರೆ. ಸೊ ಮಾತಾಡಿದಾಗ ಅಟ್ಲೀಸ್ಟ್ ನನಗೆ ಹಂಗೆ ಅನ್ನಿಸ್ತು. ಸೊ ನಾನು ಕತೆ ಹೇಳಿದ ತಕ್ಷಣ ಫಸ್ಟ್ ಥಿಂಗ್ ಶಿ ಸೆಡ್ ಇಸ್ ಐ ವಿಲ್ ಡೂ ಇಟ್. ಐ ಸೆಡ್ ಇಲ್ಲಮ್ಮ, ಕಿಸ್ ಮಾಡಬೇಕು, ಇದೆಲ್ಲ ಇದೆ, ನಿಮ್ಮ ಅಪ್ಪ ಹತ್ರ ಮಾತಾಡು. ನೋ ಐ ವಾಂಟ್ ಟು ಡೂ ಇಟ್. ಆಮೇಲೆ ಹೋಗಿ ಅಪ್ಪನ ಹತ್ರ ಕೇಳಿದ್ದೀನಿ. ಸೊ ಈ ಥರ ಐ ವಾಂಟೆಡ್ ದಟ್ ಕನ್ವಿಕ್ಷನ್ ಆಲ್ಸೋ ಫ್ರಮ್ ಸಮ್ಮನ್. ಅದೆಲ್ಲ ಸರಿ ಮಾಡ್ಬೇಕಾದ್ರೆ ಕೂಡ ನಾನು ಆ್ಯಕ್ಟರ್ಸ್ನ ಮೀಟ್ ಮಾಡಿದಾಗ ಐ ವಿಲ್ ಆಸ್ಕ್ ಮೈ ಪೇರೆಂಟ್ಸ್ ಆ್ಯಂಡ್ ಕಮ್, ಬಿಕಾಸ್ ಇಟ್ಸ್ ಅಬೌಟ್ 2 girls. ನಾನು ಐ ವಿಲ್ ಗೋ ಆಸ್ಕ್ ಮೈ ಹೂ ಎವರ್ ಆ್ಯಂಡ್ ಕಮ್. ಐ ನೀಡ್ ಟೈಮ್ ಟು ಥಿಂಕ್ ಅಬೌಟ್ ಇಟ್. ಈ ಥರ ಆಯಿತು ಅಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡೋಕ್ಕಾಗಲ್ಲ. ನಾನೇನೋ ಹೇಳಿದೆ, ನಿಂಗೆ ಅರ್ಥ ಆಯಿತು, ಇಮಿಡಿಯೇಟ್ಲಿ ಯು ಸೇ ಐ ವಾಂಟ್ ಟು ಬಿ ದಿಸ್ ಅಷ್ಟೇ. ಆ ಬಿಲೀವ್ ಆ್ಯಂಡ್ ಅವಳು ಹಾಗೆ ಅವಳು ಏನು ಮಾಡಿದ್ರು ಶಿ ಬಿಲೀವ್ ಇಟ್ ಆ್ಯಂಡ್ ಇಟ್ ಬಿಕಮ್ಸ್ ಇಟ್. ಅಷ್ಟೇ ಅಲ್ಲ, ಆ್ಯಕ್ಟಿಂಗ್ ಈಸ್ ನಥಿಂಗ್ ಬಟ್. ಆ್ಯಂಡ್ ಅವಳು ಸ್ಕೂಲಲ್ಲಿ ದ ವೇ ಶಿ ಯೂಸ್ ಟು ಬಿ ಅಲ್ಲಿರೋಳು ಆಗ್ಬಿಟ್ಟಿದ್ಲು. ಅವಳು ಜಗ್ಲಿ ಮೇಲೆ ಕೂತ್ಕೋತಾಳೆ, ಸಖತ್ತು. ದಟ್ ಗುಣ ಇನ್ ಆಕ್ಟರ್ಸ್ ಐ ಅಡ್ಮೈರ್. ದಟ್ ಈಸ್ ಮೈ ಫನ್ ಆಫ್ ಮೇಕಿಂಗ್ ಫಿಲ್ಮ್. ಹೆಂಗೆ ಕಳ್ದೋಗ್ಬಿಡ್ತಾರೆ ಅವರು, ಮರ್ತೋಗ್ಬಿಡ್ತಾರೆ ದಟ್ ಬಿಲೀಫ್. ಇದನ್ನ ನೀವು ಹೇಳಿದ್ರಿ, ಕೆಂಡದ ವಿಚಾರ ಮಾತಾಡಬೇಕಾದ್ರೆ ಕೂಡ ನನ್ನ ತಲೆಯಲ್ಲೇ ಬರೋದು ಇಮಿಡಿಯೇಟ್ ಆಗಿ ಬರೋದೇ ಬಿಕಾಸ್ ಐ ಆಮ್ ಅ ವುಮನ್, ನನ್ನ ತಲೆಯಲ್ಲಿ ಬರೋದು ಕೂಡ ವುಮನ್ ಕ್ಯಾರೆಕ್ಟರ್ಸೇ ಅಂತ. ಇಸ್ ಇಟ್ ಜಸ್ಟ್ ದಟ್ ಆರ್ ಆಲ್ಸೋ ಈಗ ದಿ ಅದರ್ ಲವ್ ಸ್ಟೋರಿ ನೋಡಿದ್ದಾಗಲಿ, ಗಂಡು ಮುಟ್ಟಿ ನೋಡಿದಾಗಲಿ, ಇಟ್ ಇಸ್ ಬ್ಲಡಿ ಪರ್ಸನಲ್ ಅಲ್ವಾ? Which is, even if you tell me no, it had nothing to do with my own life, I would perhaps say yes to your face, but then I would not believe it. Is that how you come up with stories? Andre ತೀರಾ ಒಳಗಿಂದನೇ ಬಂದ್ಬಿಡೋದು. And also ನನಗನ್ಸೋದು unless you have experienced bits of it, ಇಷ್ಟು ರಿಯಲ್ ಆಗಿ ಬರೋಕ್ಕೆ ಸಾಧ್ಯವಿಲ್ಲ ಅಂತ. ಕುಡ್ ಬಿ ಆಲ್ಸೋ. ನನಗೆ ಆಲ್ಮೋಸ್ಟ್ ಲೈಕ್ ನಾವು ನೋಡೇ ಇಲ್ಲ ವಿಮೆನ್ ಸ್ಟೋರೀಸ್, ಅಷ್ಟು ಪರ್ಸ್ನಲ್ ಸ್ಟೋರೀಸ್. ನನಗೆ ಅಕ್ಕಪಕ್ಕ ಎಂಥ ಫ್ಯಾಂಟಾಸ್ಟಿಕ್ ಸ್ಟೋರೀಸ್ ಕಾಣ್ತಾ ಇರತ್ತೆ, ಬಟ್ ಯಾತಕ್ಕೆ ಕಮರ್ಷಿಯಲ್ ಆ್ಯಂಗಲ್ ಇಲ್ಲ ಅಂದ್ಬಿಟ್ಟು ಕೊಡ್ತಾ ಇಲ್ವಾ ಸ್ಪೇಸ್, ಅಥವಾ ಮಾಡ್ತಾರಲ್ಲ ಹುಡುಗರು ಅಂತ ಅವ್ರಿಗೆ ಆ ಆ್ಯಂಗಲ್ ಹೋಗೋಕ್ಕಾಗ್ತಾ ಇಲ್ವಾ? ಅವ್ರು ಹೋದ್ರೂ ಕೂಡ ಎಷ್ಟು ದೂರ ಹೋಗೋಕ್ಕಾಗ್ತಾ ಇದೆ. ಸೊ ನನಗೆ ತುಂಬ ಕಾಡುತ್ತೆ ಅದು. ಸೊ ಆಲ್ಮೋಸ್ಟ್ ಲೈಕ್ ಅ ಗ್ರಡ್ಜ್. ಲೈಕ್ ನನಗೆ ಇಟ್ಸ್ ಲೈಕ್ ಹೇಳೋಣ, ಲೈಕ್ ಇವಾಗ ಲೆಟ್ಸೆ ನಮ್ಮ ಅಮ್ಮನ ಕತೆ, ನಮ್ಮ ಅಜ್ಜಿ ಕತೆ, ಅಥವಾ ನಮ್ಮ ಅತ್ತೆ ಕತೆ, ಅಥವಾ ನನ್ನ ಅತ್ತಿಗೆ ಕತೆ, ಅಥವಾ ಹೂ ಎವರ್, ನನ್ನ ಫ್ರೆಂಡ್ಸ್ ಕತೆ, ನನ್ನ ಬೆಸ್ಟ್ ಫ್ರೆಂಡ್ ಕತೆ. ನಾನು ಮೊನ್ನೆ ಕೂತ್ಕೊಂಡು ಸುಮ್ಮನೆ ಲಿಸ್ಟ್ ಮಾಡ್ತಾ ಇದ್ದೆ. ಈ ಥರ ಎಲ್ಲ ನಾನು ಕಪಿಚೇಷ್ಟೆ ಮಾಡ್ತಾ ಇರ್ತೀನಿ. ನಾನು ಎಲ್ಲೆಲ್ಲೆಲ್ಲಿ ಹೋಗಿ ಬಂದಿದ್ದೀನಿ ನನ್ನ ಸ್ಕೂಲ್ ಟೈಮಿಂದ, ಯಾರ್ಯಾರು ನನ್ನ ಜೀವನದಲ್ಲಿ ಬಂದಾರೆ, ಎಷ್ಟು ಜನ ನೆನಪಿದ್ದಾರೆ ನನಗೆ ಹೆಸರುಗಳು, ಅವರಿಂದ ನನಗೆ ಏನು ಸಿಕ್ಕಿದೆ, ಏನೋ ಒಂದು ಇಂಟ್ರಾಕ್ಷನ್ ಆಗಿರುತ್ತೆ, ಓವರ್ಲ್ಯಾಪಿಂಗ್ ಆಫ್ ಲೈಫ್. ಹೆಸರು ಬರದೆ ಒಂದು 144 ಹೆಸರೇನೋ ಸಿಕ್ಕಿದೆ. ಅವ್ರ ಜೊತೆ ನಂದು ಏನೋ ಒಂದು ಇಂಟ್ರಾಕ್ಷನ್ ಆಗಿದೆ. ಸೊ ಅವರಿಂದ ನನಗೇನು ಸಿಕ್ಕಿತ್ತು, ನಾನು ಹಿಂಗೆ ಕತೆಗಳನ್ನ ಹುಟ್ಟಿಸೋದು. ಲೈಕ್ ಸೊ ನನಗೆ ಇದೆಲ್ಲ ನಾನು ಹೈಸ್ಕೂಲ್ ಬಗ್ಗೆ ಯೋಚನೆ ಮಾಡಿದಾಗ ಎಷ್ಟು ಜನ ನೆನಪಿದ್ದಾರೆ, ಅವ್ರ ಕಥೆಗಳು ಏನಿತ್ತು. ಸೊ ಈ ಥರ ನಾನು ಹುಡುಕ್ತಾ ಇರ್ತೀನಿ ನನ್ನ ತಲೆಯಲ್ಲಿ ಯಾವಾಗಾರು ಕೂತ್ಕೊಂಡು. ಸೊ ದಿಸ್ ಇಸ್ ಮೈ ರೈಟಿಂಗ್ ಪ್ರಾಸೆಸ್. ಸೊ ನಾನು ಹುಡುಗನ ಬಗ್ಗೆ ಇವಾಗ ನಮ್ಮ ಅಣ್ಣನ ಕತೆ ಅವ್ನಿಗೆ ಹೇಳ್ತಿರ್ತೀನಿ, ನೀನು ಬರ್ಕೊಡು ನನಗೆ ಅಂತ. ಅವ್ನು ಹಾಸ್ಟೆಲ್ ಓದಿದ ಹುಡುಗ, ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಓದಿದ ಹುಡುಗ, ಮನೆಯಿಂದ ದೂರ ಇದ್ದು ಓದಿದ ಹುಡುಗ. ಅವನದೇ ಒಂದು ಜರ್ನಿ ಇದೆ, ಅವ್ನ ಫ್ರೆಂಡ್ಸ್ನೆಲ್ಲ ಒಂದು ಜರ್ನಿ ಇದೆ. ಸೊ ಅವ್ನು ಬರ್ಕೊಟ್ಟು ಅಲ್ಲಿಂದ ನಾನು ಅದನ್ನು ಡೈರೆಕ್ಟ್ ಮಾಡ್ಬೋದು. ನಾನೇ ಬರಿಬೇಕು ಅಂತ ನಾನು ಹಿಂಗೆ ಬರೆಯೋದು, ಅದು ನನಗೆ ಕ್ಲಾರಿಟಿ ಸಿಕ್ಬಿಟ್ಟಿದೆ. ಸೊ ಈಗ ಇನ್ಫ್ಯಾಕ್ಟ್ ಐ ಕಾಂಟ್ ಅನೌನ್ಸ್ ಇಟ್, ಬಟ್ ಐ ಆಮ್ ಡೂಯಿಂಗ್ ಅ ವೆರಿ ಬಿಗ್ ಫಿಲ್ಮ್ ಇನ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್ ವೇರ್ ಇಟ್ಸ್ ಅ ಮೇಲ್ ಪ್ರೊಟ್ಯಾಗನಿಸ್ಟ್. ಓಕೆ, ಬಟ್ ಕಥೆ ನೀವೇ ಬರ್ತೀರಾ? ಇಲ್ಲ, ಐ ಆಮ್ ಡೈರೆಕ್ಟಿಂಗ್ ಇಟ್. ಓಕೆ, ಬಟ್ ಇನ್ನೂ ಟೈಮ್ ಇದೆ. ಅದೆಲ್ಲ ಏನೂ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಇಟ್ ಇಸ್ ಸ್ಟಿಲ್ ಇನ್ ದ ವೆರಿ ವೆರಿ ಸ್ಮಾಲ್ ಪ್ರಾಸೆಸ್, ಬಿಗಿನಿಂಗ್ ಪ್ರಾಸೆಸ್. ಸೊ ಐ ಆಮ್ ಓಪನ್ ಟು ಇಟ್. ಬಟ್ ನಂಗೆ ತುಂಬ ಖುಷಿ ಆಯಿತು, ನಿಮ್ಮನ್ನು ಬರೀ ಡೈರೆಕ್ಷನ್ಗೆ ಅಂತಾನೆ ಬೇರೆ ಇಂಡಸ್ಟ್ರಿಯವರು ಕರೆದಿದ್ದಾರೆ ಅನ್ನೋದು. ಸುಮಾರು 8-10 ಆಫರ್ ಬಂದಿದೆ ಗಂಟು ಮುಟ್ಟೆ ಆದಮೇಲೆ. ಸೊ ಇಟ್ಸ್ ವೆರಿ ವೆರಿ ವಿದಿನ್ ಕರ್ನಾಟಕ ಬಂದಿಲ್ಲ. ಒಬ್ಬ ರೈಟರ್ ಆಗಿ ಫಸ್ಟ್, ಯಾಕಂದರೆ ಬರವಣಿಗೆ ಫಸ್ಟ್, ತದನಂತರ ಡೈರೆಕ್ಷನ್ ಅಲ್ವಾ. ಸೊ ಒಬ್ಬ ರೈಟರ್ ಆಗಿ ನಮ್ಮದಲ್ಲದ ಸೆಕ್ಸುಯಾಲಿಟಿಯನ್ನು
ಬಿಕಾಸ್ ಕ್ಯಾರೆಕ್ಟರ್ ಸ್ಟಡಿಯ ಬಗ್ಗೆ ನಾವು ಇನ್ನೊಂದು ಸಂದರ್ಶನದಲ್ಲಿ ಮಾತಾಡ್ತಾ ಇದ್ವಿ. ನಮ್ಮದಲ್ಲದ ಸೆಕ್ಸುಯಾಲಿಟಿಯನ್ನ ಹೇಗೆ ಹೌ ಟು ಥಿಂಕ್ ಫ್ರಮ್ ದಿ ಅದರ್ ಪರ್ಸನ್ ಮೈಂಡ್. The moment you think it is not mine, already you lost the cause, right? I could be that too. You could be that too. So, and I did a lot of research. It is said that predominantly everybody is born bisexuals. Everybody. And different expressions, ashte. Because we are like biologically we are part of two. We have like Stree Purusha inside us, right? So yarna neevu invite ಮಾಡ್ತೀರಾ. So sexual exploration is different, but as we are beings, we are all bisexual beings, right? Like there are elements of women that you have in you. So ಇದೆಲ್ಲ ಯೋಚನೆ ಮಾಡಿ ನಾನು ಬರಿಬೇಕಾದ್ರೆ ನಾನು ಇದೆಲ್ಲ ಅನ್ಕೊಂಡು ಬರ್ರೆ ನನಗೆ ಡಿಸ್ಟೆನ್ಸ್ ಬಂದ್ಬಿಡ್ತು. ಸೊ ಐ ವಿಲ್ ಓನ್ಲಿ ಅಪ್ರೋಚ್ ಇಟ್ ಹೌ ಟು ಪೀಪಲ್ ಫಾಲ್ ಇನ್ ಲವ್, ರೈಟ್? ಆ ಡಿಸ್ಟೆನ್ಸ್ ಇಲ್ದಿರೋ ಬರತ್ರೇನೆ ನನ್ನ ಕೈಲಿ ಬರೆಯೋಕ್ಕಾಗೋದು. ಮೀಟ್ ಮಾಡ್ತಾರೆ, ಏನೋ ಇಷ್ಟ ಆಗತ್ತೆ ಒಬ್ರಿಗೊಬ್ರು, ಏನೋ ಫೀಲಿಂಗ್ ಬರುತ್ತೆ. ಹಾಗೆ ತಾನೆ ನಮ್ಮ ಕಾಲದಲ್ಲೆಲ್ಲ ತುಂಬ ಟೈಮ್ ಹಿಡಿಯೋದು ನಾವು ಲವಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳೋಕ್ಕೆ, 90s 2000 ಸೊ ದಟ್ಸ್ ಹೌ ಯು ಅಪ್ರೋಚ್ ಇಟ್. ಲೈಕ್ ವೆನ್ ನಂಗೆ ಆ ಕ್ಯಾರೆಕ್ಟರ್ ಅರ್ಥ ಆಗ್ತಿಲ್ಲ, ನಾನು ಬರೆಯೋಕ್ಕೆ ಹೋಗಲ್ಲ ಇಲ್ವಾ? ಲೈಕ್ ನಾನು ಆಗಿದ್ರೆ ಹೆಂಗೆ ಮಾಡಿರ್ತಾ ಇದ್ದೆ, ಅಥವಾ ಈ ಕ್ಯಾರೆಕ್ಟರ್ ಇವಳ ಥರ ಇದ್ದರೆ ಹೆಂಗಿರುತ್ತೆ. ಎಷ್ಟೊಂದು ಜನ ಮೀಟ್ ಮಾಡಿದ್ದೀನಿ. ಸೊ ನಾನು ಯಾತಕ್ಕೆ ಹಿಂದಿ ಕನ್ನಡ ಸ್ಪೀಕಿಂಗ್ನ ತೊಗೊಂಡೆ, ಬಿಕಾಸ್ ನಾನು ಅದನ್ನು ಯೂಟ್ಯೂಬಲ್ಲೇ ಬಿಡೋದೊಂದು ಗೊತ್ತಿತ್ತು ನನಗೆ. ಸೊ ಯೂನಿವರ್ಸಲ್ಲಾಗಿ ಹೋಗಬೇಕು ಅಂದರೆ ಲ್ಯಾಂಗ್ವೇಜ್ ಶುಡ್ ಬಿ ವೆರಿ ಕಾಮನ್ ಅಂತ. ಸೊ ಅವರಿಬ್ಬರು ಇಂಗ್ಲೀಷಲ್ಲಿ ಮಾತಾಡ್ಕೋತಾರೆ, ಮನೇಲಿ ಕನ್ನಡದಲ್ಲಿ. ನನಗೆ ಬಿಟ್ಟರೆ ನಾನು ಸಿನಿಮಾಗಳೆಲ್ಲ ಹಾಗೆ ಮಾಡ್ತೀನಿ. ಒಂದು ಲ್ಯಾಂಗ್ವೇಜ್ ಸೆನ್ಸರಲ್ಲಿ 60% ಒಂದು ಲ್ಯಾಂಗ್ವೇಜ್ ಇದ್ದರೆ ಸೆನ್ಸರ್ ಸರ್ಟಿಫಿಕೇಟ್ ಕೊಡೋದು. ಸೊ ಕನ್ನಡಕ್ಕೆ ಅಪ್ಲೈ ಮಾಡೋದಾ, ಹಿಂದಿಗೆ ಅಪ್ಲೈ ಮಾಡೋದಾ ಅಂತ. ಸೊ ನನಗೆ ಆ ಥರ ಒಂದು ಕಂಡೀಷನ್ ಇದ್ದಿಲ್ಲ ಅಂದಿದ್ರೆ ನಾನು ಇಂಗ್ಲೀಷ್, ಕನ್ನಡ, ಹಿಂದಿ, ತಮಿಳ್, ತೆಲುಗು ಎಲ್ಲ ಮಿಕ್ಸ್ ಮಾಡ್ತೀನಿ. ನಾನು ಹೆಂಗೆ ಬೆಳೆದಿದ್ದೀನೋ ಹಾಗೆ. ಐ ಸ್ಪೀಕ್ ಫ್ಲೂಯೆಂಟ್ ತಮಿಳ್, ಫ್ಲೂಯೆಂಟ್ ತೆಲುಗು, ಫ್ಲೂಯೆಂಟ್ ಹಿಂದಿ, ಇಂಗ್ಲೀಷ್. ಸೊ ಹಂಗೆ ಸಿನಿಮಾಗಳು ಮಾಡಬೇಕು ಅಂತ. ದಟ್ ಈಸ್ ಇನ್ ಮೈ ಟ್ರೂ ಇಂಡಿಯನ್ ಸಿನಿಮಾ ಅದು. ಬಟ್ ದಟ್ಸ್ ನಾಟ್ ಹೌ ಇಟ್ ಈಸ್ ಅಲ್ಲ, ದ ರೂಲ್ಸ್ ಆಫ್ ದ ಗೇಮ್. ಇನ್ಫ್ಯಾಕ್ಟ್ ಈ 60% ರೂಲೇ ನನಗೆ ಈಗ ಗೊತ್ತಾಗಿದೆ. ಹೌದು. ಇದು ನಾನು ಕಮೆಂಟ್ಸಲ್ಲೂ ನೋಡಿದೆ, ವಿಚ್ ಮೀನ್ಸ್ ನಾಟ್ ಜಸ್ಟ್ ಮೀ, ತುಂಬ ಜನ ಅಬ್ಸರ್ವ್ ಮಾಡಿದ್ದಾರೆ ಅಂತ. ದಿ ಅದರ್ ಲವ್ ಸ್ಟೋರಿಯ ಒಂದು ಪರ್ಟಿಕ್ಯುಲರ್ ಎಪಿಸೋಡಲ್ಲಿ when both the girls get intimate, there's a can I moment alva. It's fantastic, obviously. It's andre although it's adalli ಏನು ಡ್ರಾಮ್ಯಾಟಿಕ್ ಆಗಿ ಏನು ಮಾಡೋದೇ ಇಲ್ಲ, ಬಟ್ ಅದೊಂದು ಡೈಲಾಗ್ ಬಂದು ಹೋಗುತ್ತೆ. ಅಂಡ್ ಕಮೆಂಟ್ಸ್ ಅಲ್ಲೂ ಅದನ್ನು ಬರೆದಿದ್ದಾರೆ ಅಂದರೆ ಇಟ್ ಇಸ್ ಸೋ ಸ್ಟ್ರೈಕಿಂಗ್ ಅಂತ. ಏನು ವಾಟ್ ವಾಸ್ ಯುವರ್ ಥಾಟ್? ಅಫ್ಕೋರ್ಸ್ ಕನ್ಸೆಂಟ್ ಅನ್ನೋದೊಂದು ವಾಟ್ ವರ್ ಯು ಥಿಂಕಿಂಗ್ ಬೇಸಿಕಲಿ? I didn't really think in this direction. It was not like a political statement I was making. I just felt like how I am as a person and how I would like other person to be. So I wrote it like anything, you don't invade me in any which way. However intimate we are, you ask me for a permission. Like that's how I have been. ಸುಮ್ಮನೆ ನಾವು ಒಬ್ಬನೊಬ್ಬರು ಇಷ್ಟಪಡ್ತಾ ಇದ್ದ ತಕ್ಷಣಕ್ಕೆ ಕೇಳದೆ ಮಾಡಿದ್ರೆ ನನ್ನ ಮೂಡ್ ಡಿಫ್ರೆಂಟ್ ಇರ್ಬೋದು, ನಿನ್ನ ಮೂಡ್ ಡಿಫ್ರೆಂಟ್ ಇರ್ಬೋದು. ಆಸ್ಕ್ ಮೀ ಫಾರ್ ಇಟ್ ಇಫ್ ಐ ಆಮ್ ಓಕೆ. ಸೊ ಆ ಒಂದು ಥಾಟಲ್ಲಿ, ಬಿಕಾಸ್ somebody has initiated something in that space alva, but there is always a fear, because ನನ್ನ ಮೈಂಡ್ ಒಳಗೆ ನಾನು ಇರ್ತೀನಿ ಯಾವಾಗಲೂ. ಜೊತೆಲಿ ಎಷ್ಟೇ ಇದ್ರೂ ಕೂಡ ಅವ್ರ ಮೈಂಡ್ ಒಳಗೆ ಹೋಗೋಕ್ಕಾಗಲ್ಲ ಅಲ್ಲ. ಸೊ ಯು ಆಸ್ಕ್ ಫಾರ್ ಇಟ್, ಕೆನ್ ಐ. ಆ್ಯಂಡ್ ತುಂಬ ದೊಡ್ಡ ಡಿಸ್ಕಷನ್ ಆಗಿತ್ತು ನಮ್ಮ ಸೌಂಡ್ ಡಿಸೈನರ್ ಜೊತೆ. ಶೂಟಿಂಗ್ ಮಾಡ್ಬೇಕಾದ್ರೆ ಅದು ರೆಕಾರ್ಡ್ ಆಗಿರಲಿಲ್ಲ, ಬಿಕಾಸ್ ಫ್ಯಾನ್ ಸೌಂಡಲ್ಲಿ ಕಳೆದೋಗ್ಬಿಟ್ಟಿತ್ತು. ಅದೇನಕ್ಕೆ ಬೇಕು, ನಾನು ಹಾಗೆ ಮಾಡ್ತೀನಿ ಅಂತ. ಇಲ್ಲ, ನಂಗೆ ಅದು ಬೇಕು ಅಂದ್ಬಿಟ್ಟು ನನ್ನ ಫೋನ್ನಲ್ಲಿ ಕೆನೈ ಅಂತ ನಂದು ವಾಯ್ಸ್ ಅದು ನೀವು ಕೇಳೋದು ಹಾಗೆ ಕಳೆದೆ. ನೋ ಐ ನೀಡ್ ಇಟ್ ಅಂತ ಐ ರಿಯಲಿ ಫಾಟ್ ಫಾರ್ ಇಟ್. ಆ್ಯಂಡ್ ಐ ಥಿಂಕ್ ಇಟ್ ಆ ಮೊಮೆಂಟ್ನ ಒಂಥರ ಇಟ್ ಮೇಕ್ಸ್ ಇಟ್ ಅ ಡಿಫ್ರೆಂಟ್. Absolutely. Yeah. Because that for me, out of the episodes that I've seen so far, of course, I mean the two ladies are fantastic, but that is ಒಂದು highlight moment for me in the entire series has been that so far. I'm yet to watch the other episodes. Okay. Talking about ನಿಮ್ಮ ಪರ್ಸನಲ್ ಬಿಟ್ಸ್ ಅಥವಾ ನಿಮ್ಮ ಪರ್ಸನಾಲಿಟಿ ಅಥವಾ ನಿಮ್ಮ ಅಪ್ಬ್ರಿಂಗಿಂಗ್ ವಾಟ್ ಎವರ್, ನಿಮ್ಮ ಲೈಫ್ನ ಒಂದು ಪಾರ್ಟ್ ಆಫ್ ಇಟ್ ನಿಮ್ಮ ಫಿಲ್ಮ್ಸ್ ಅಲ್ಲಿ ಬರೋದು. ವಾಟ್ ಇಸ್ ಇಟ್ ವಿತ್ ಯು ಅಂಡ್ ಸಲ್ಮಾನ್ ಖಾನ್? ಬಿಕಾಸ್ ಅದರಲ್ಲೂ ದಿ ಅದರ್ ಲವ್ ಸ್ಟೋರಿಯಲ್ಲೂ ಐ ಸಾ ಸಮ್ ಪೋಸ್ಟರ್ಸ್ ಅಂಡ್ ಆಲ್ ಆಫ್ ದಟ್. ನೋ, ಆಕ್ಚುಲಿ ಗಂಟು ಮೂಟೆಲಿ ಐ ಬ್ರಾಟ್ ದಟ್ ಇನ್, ಬಿಕಾಸ್ ನಾನು ಆಲ್ರೆಡಿ ಅಲ್ಲಿ ಬರ್ದಿದ್ದೆ. ನನಗೆ ಐ ಹ್ಯಾವ್ ದಿಸ್ ಲಿಟಲ್ ಕಿಂಕ್ ಅಂತ ಹೇಳ್ಬೋದು, ಒಂದು ಲಿಟಲ್ ಮ್ಯಾಡ್ನೆಸ್ ನನಗೆ. ಇವಾಗ ಯೂನಿವರ್ಸಸ್ ಕ್ರಿಯೇಟ್ ಮಾಡ್ತಿದಾರಲ್ಲ ಅವರು, ಆ ವರ್ಸು ಈ ವರ್ಸು, ದಿಸ್ ಈಸ್ ದೇರ್ ವರ್ಸ್. ಐ ವಾಂಟೆಡ್ ದಿಸ್ ಓವರ್ಲ್ಯಾಪಿಂಗ್. ಯಾರೋ ಒಬ್ಬರು ಮಾತ್ರ ನಂಗೆ ಕಮೆಂಟ್ ಮಾಡಿದ್ರು ಗಂಟು ಮೂಟೆ ನೋಡಾದ್ಮೇಲೆ ಮಜಾ ಆಯಿತು, ಬಿಕಾಸ್ ನಾನು ಸ್ಫೂರ್ತಿನ ಐ ಕಾಸ್ಟೆಡ್ ಇನ್ ಗಂಟು ಮೂಟೆ. ಓಪನಿಂಗ್ ಸೀನ್ನಲ್ಲಿ ಸ್ಫೂರ್ತಿ ಆ್ಯಂಡ್ ಅವಳ ಫ್ರೆಂಡೇ ಇರೋದು. ಸೊ ದೇ ಸೆಡ್ 90s ನಡೆಯೋ ಕತೆ ಒಂದೇ ಕ್ಲಾಸಲ್ಲಿ ಆದ್ಯ ಕತೆ ನಡೀತಾ ಇದೆ. ದಟ್ ಈಸ್ ಹೌ ಐ ವಾಂಟೆಡ್
ಸೊ ಐ ಆಮ್ ರೈಟಿಂಗ್ ದರ್ ಇಸ್ ಅ ಟ್ರಿಲಜಿ ದಟ್ ಐ ಹ್ಯಾವ್ ರಿಟರ್ನ್. ಹಿಂಗೆ ಕ್ಯಾರೆಕ್ಟರ್ಸ್ದು ಇದೊಂಥರ ನಂದೇನೋ ಒಂದು ಕ್ರಿಸ್ಟೋಫ್ ಆ ಥರ ಐ ಗೋ ಇನ್ ದಟ್ ಸ್ಪೇಸ್ ಬಿಕಾಸ್ ಇಟ್ಸ್ ಸೋ ಬ್ಯೂಟಿಫುಲ್ ಅಲ್ಲ. ಇವಾಗ ನಾವು ಈ ಮೊಮೆಂಟ್ನ ಶೇರ್ ಮಾಡ್ತಾ ಇದ್ದೀವಿ, ದ ವೇ ಯು ಆರ್ ಪರ್ಸೀವಿಂಗ್ ಇಟ್ ಈಸ್ ಸೋ ಡಿಫ್ರೆಂಟ್ ದೆನ್ ಐ ಆಮ್ ಪರ್ಸೀವಿಂಗ್ ದಿಸ್. ಇವಾಗ ಶಿಫ್ಟ್ ಮಾಡಿದ್ರೆ ನಿಮ್ಮದೇ ಒಂದು ಕಥೆ ಇದೆ, ನನ್ನದೇ ಒಂದು ಕಥೆ ಇದೆ, ಸೊ ವೈ ನಾಟ್ ಅಂತ ಬೇಕು ಅಂತಲೇ ನಾನು ತೊಗೊಂಡು ಬಂದಿದ್ದು ಅದನ್ನು. ಐ ಡೋಂಟ್ ಥಿಂಕ್ ಇಟ್ಸ್ ಗೋನ್ ಟು ರಿಪೀಟ್. ಈಗ ಕೊನೆ ಪ್ರಶ್ನೆ, ಇದು ಸಹದೇವ್ ಅವರ ಚಿತ್ರ, ಗಂಟು ಮುಟ್ಟೆ ನಿಮ್ಮದೇ ನಿರ್ದೇಶನದ ಚಿತ್ರ, ಅಮೆಯುಕ್ತಿ ನೀವಿಬ್ರು ಸೇರ್ಕೊಂಡೇ ಮಾಡಿರೋದು. ಈಗ ಹೊಸಬ್ರು ಯಾರಾದರೂ ಬಂದು ಅಮೆಯುಕ್ತಿಯನ್ನು ಅಪ್ರೋಚ್ ಮಾಡಬೇಕು ಪ್ರೊಡಕ್ಷನ್ಗೆ ಅಂದರೆ ಫಸ್ಟ್ ಆಫ್ ಆಲ್ ಅದಕ್ಕೆ ಅವಕಾಶವಿದೆಯಾ? ಅವಕಾಶವಿದ್ದರೆ ಹೇಗೆ? ಮಾಡಿದ್ದೀವಿ, ಸುಮಾರು ಕಥೆಗಳು ಓದಿದ್ದೀವಿ, ಸುಮಾರು ಟೀಮ್ಸ್ ಜೊತೆ ಕೆಲಸ ಮಾಡಿದ್ದೀವಿ. ಡೆಫಿನೆಟ್ಲಿ ಇಫ್ ವಿ ಲವ್ ದ ಸ್ಕ್ರಿಪ್ಟ್ ದೆರ್ ಇಸ್ ಅ ಸರ್ಟನ್ ಲೈಕ್ ನಾನು ತುಂಬ ಕಷ್ಟ ಟು ಕನ್ವಿನ್ಸ್. ಸೊ ಆ ಒಳಗಡೆ ಆ ಕಿಚ್ ನನಗೆ ಕಾಣಿಸಿದ್ರೆ ವಿಲ್ ಡೂ ಇಟ್ ಬಿಕಾಸ್ ಇಟ್ಸ್ ಆಲ್ವೇಸ್ ಅ ರಿಸ್ಕ್ ಇನ್ ಟರ್ಮ್ಸ್ ಆಫ್ ಮನಿ ಟು ಪುಟ್ ಇಟ್ ಆನ್ ಸಮ್ಮನ್ ಹೂ ಇಸ್ ನಾಟ್ ಡನ್ ಇಟ್ ಬಿಫೋರ್. ಇಟ್ಸ್ ಅ ರಿಸ್ಕ್ ಅಲ್ವಾ? ಬಿಕಾಸ್ ಐ ವಾಂಟ್ ಟು ಸಿ ಆ ಡಿಸಿಪ್ಲಿನ್ ಇದೆಯಾ. 50 ದಿವಸ ಶೂಟ್ ಮಾಡಿ ಫಿಲಮ್ ಮುಗಿಸೋವರೆಗೂ ಅದೊಂದು ಫಸ್ಟ್ ಡಿಸಿಪ್ಲಿನ್. ಡೇ ಟು ಡೇ ಯೂಸಿಂಗ್ 12 hours ಆ ಡಿಸಿಪ್ಲಿನ್ ಇದೆಯಾ? ಬಿಕಾಸ್ ನಾವು ನೋಡ್ತಾ ಇದ್ದೀವಿ ಎಸ್ಪೆಷಲಿ ಕರೆಂಟ್ ಜನ್ರೇಷನಲ್ಲಿ ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಡಿಸಿಪ್ಲಿನ್ ದಟ್ ಐ ಡೋಂಟ್ ಕನೆಕ್ಟ್ ವಿತ್. ಅವರಿಗೆ ದೇ ವಾಂಟ್ ಇಟ್ ಆಲ್ ಫಾಸ್ಟ್. ಸೊ ಇಫ್ ದೆರ್ ಈಸ್ ಸಮಥಿಂಗ್, ಕೆಲವೊಂದು ಸ್ಕ್ರಿಪ್ಟ್ಸ್ ಇಷ್ಟ ಆಗಿತ್ತು ಕೂಡ, ನಾವು ಮಾತಾಡಿದ್ವಿ. ಕೆಲವೊಂದು ವಿ ಸೈಡ್ ಒಂದೆರಡು ಸೀನ್ ಶೂಟ್ ಮಾಡ್ಕೊಂಡು ಬನ್ನಿ, ಅದನ್ನು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಕೊಟ್ವಿ. ವಿಡಿನ್ 2 ಸೀನಲ್ಲಿ ಗೊತ್ತಾಗ್ಬಿಡುತ್ತೆ ಲೈಕ್, ಸೊ ಈ ಥರ ಚೇಂಜಸ್ ಮಾಡ್ಬೋದಾ, ಈ ಥರ ಕ್ಯಾನ್ ವಿ ಡೂ ದಿಸ್ ಆ್ಯಂಡ್ ಲೈಕ್ ಲೆಟ್ಸ್ ವರ್ಕ್ ಇಟ್ ಅಂತ ವರ್ಕ್ಶಾಪ್ ಮಾಡೋಣ. ದೇ ಆರ್ ನಾಟ್ ರೆಡಿ ಫಾರ್ ವರ್ಕ್ಶಾಪಿಂಗ್ ಆ್ಯಂಡ್ ಆಲ್ ಆಫ್ ದಟ್. ಅವ್ರಿಗೆಲ್ಲ ದೇರ್ ಆರ್ ಡಿಫ್ರೆಂಟ್ ಪೇಸ್. ಸೊ ಇಫ್ ದೆರ್ ಈಸ್ ಸಮ್ಮನ್ ಹೂ ಇಸ್ ವಿಲ್ಲಿಂಗ್ ಟು ಡೂ ದಟ್, ವರ್ಕ್ಶಾಪಿಂಗ್ ಅಂದರೆ ನಾನು ಕೂತ್ಕೊಂಡು ಡೈರೆಕ್ಷನ್ ಮಾಡಲ್ಲ. ಐ ಟಾಕ್ ಅಬೌಟ್ ಇಟ್, ಯು ಟಾಕ್ ಅಬೌಟ್ ಇಟ್ ಆ್ಯಂಡ್ ಸಿ ಇಫ್ your intent is to tell a good story, not to become a star director. I want to see that intent. Correct. By the way, ಕೆಂಡ ಎಷ್ಟು ದಿನ ಶೂಟ್ ಮಾಡಿದ್ದು ಚಿತ್ರ? 45-48 days over 2 schedules. Super, fantastic. So July 26, looking forward to that, and also looking forward to the big announcement that you will make hopefully in a month or couple of months. Okay. Thank you. Thanks. Thank you.